ಜಿಎಸ್ ಏರ್ಫೋರ್ಸ್ನಲ್ಲಿ ಉದ್ಯೋಗ ಮಾಡ್ತಿರ್ತಕ್ಕಂಥ IT ಆಫೀಸರ್ ದೇವೇಂದ್ರ ತಿವಾರಿ ಅವರು ಕುರಿತು ಕ್ರೈಸ್ತವನು ದೇವೇಂದ್ರ ತಿವಾರಿ ಬ್ರಾಹ್ಮಣನಾಗಿದ್ದು ಕ್ರೈಸ್ತವನಾಗಿದ್ದು ಏಕೆ ಎಂದು ಅವರ ಮೇಲಧಿಕಾರಿಗಳು ತನಿಖೆ ನಡೆಸಿದರು. ಬಹಳ ದೊಡ್ಡ ಹೈಯರ್ ಆಫೀಸರಿಂದ ತನಿಖೆ ನಡೀತು. ತನಿಖೆ ನಡೆದಾಗ ಈ ದೇವೇಂದ್ರ ತಿವಾರಿ ಯಾಕೆ ಯೇಸು ಕ್ರಿಸ್ತನು ನಂಬಿದ್ದನೆಂಬ ರಹಸ್ಯ ಅಧಿಕಾರಿಗಳನ್ನು, ಆತನ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ನೆರೆಹೊರೆಯವರನ್ನು, ಸ್ನೇಹಿತರಿಗೆ ಆಶ್ಚರ್ಯಚಕಿತನಾಗಿ ಮಾಡಿತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದೇ ಅದ್ಭುತವಾದಂಥ ಸಂಗತಿ ನಾವು ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅದೇನೆಂದರೆ, ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ ಈತನು ನಂಬಿರ್ತಕ್ಕಂಥ ದೇವರ ಸಾಮರ್ಥ್ಯವು ಈತನ ಜೀವನದಲ್ಲಿ ಏನು ರಹಸ್ಯ ಬಯಲುಗೊಂಡಿದ್ದಿಲ್ಲ, ಅದು ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೀವಿ. ಗೊತ್ತಿರಿ, ಆಗ ಇಸ್ರಾಯೇಲರಿಗೆ ಪೇತ್ರನು, ಯಾಕೆ ನೀವಿಷ್ಟು ಆಶ್ಚರ್ಯಗೊಳ್ಳುತ್ತಾ ಇದ್ದೀರಿ? ಯಾಕೆ ನೀವು ನಮ್ಮನ್ನು ಇಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಿ? ಅದು ಈ ಕುಂಟನು, ಹುಟ್ಟು ಕುಂಟನು ಎದ್ದು ನಡಿಲಿಕ್ಕೆ ಕಾರಣ ಯಾರು ಅಂದರೆ ನಮ್ಮ ಸಾಮರ್ಥ್ಯವಲ್ಲ, ಅಥವಾ ನಮ್ಮ ಭಕ್ತಿ ಭಾವನೆಗಳಲ್ಲ, ಅದು ನಿಮ್ಮ ದೇವರಾದ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾದ ಪೂರ್ವಜರ ದೇವರಾದ ಎಲ್ ಶಡಾಯ್ ದೇವರ ಮಹಿಮೆ ನಿಮಿತ್ತ ಆ ಯೇಸು ಕ್ರಿಸ್ತನನ್ನು, ತನ್ನ ಸೇವಕನಾದ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿದನು. ಯಾರನ್ನು ನೀವು ಸಿಲುಬೆಗೆ ಒಪ್ಪಿಸಿದಿರಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲವಯ್ಯ, ಯಾರನ್ನು ನೀವು ಸಿಲುಬೆಗೆ ಒಪ್ಪಿಸಿದಿರಲ್ಲ ಆತನನ್ನು ಮಹಿಮೆ ಪಡಿಸಿದನು. ಆತನಿಗೆ ಸಿಲುಬೆಗೆ ಒಪ್ಪಿಸಿದರು. ಆತನನ್ನು ನೀವು ಪವಿತ್ರನಾದ ಯೇಸು ಕ್ರಿಸ್ತನನ್ನು, ನೀತಿವಂತನನ್ನು, ಯಾವ ಅಪರಾಧ ಮಾಡದವನನ್ನು ನೀವು ಸಿಲುಬೆಗೆ ಒಪ್ಪಿಸಿ ಅಪರಾಧಿ, ಕೊಲೆಗಾರ, ದರೋಡೆಕೋರನಾದ ಬರಬ್ಬನನ್ನು ನೀವು ಬಿಡಿಸ್ಕೊಂಡ್ರಲ್ಲ, ಆ ಸಮಾಧಾನಕರ್ತನನ್ನು ನೀವು ಕೊಲ್ಲಲಿಕ್ಕೆ ಅಪ್ಪಣೆ ಕೊಟ್ಟಿದ್ರಿ, ಬಿಡುಗಡೆ ಮಾಡಿದ್ರಿ, ಅರ್ಪಿಸಿಕೊಟ್ಟಿದ್ರಿ. ಆದರೆ ಪರಲೋಕದಲ್ಲಿರುವಂಥ ತಂದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಆತನೇ ಸಮಾಧಾನದ ಪ್ರಭು. ಆತನ ಹೆಸರಿನಲ್ಲಿ ಈ ಹುಟ್ಟು ಕುಂಟನು ನಂಬಿಕೆ ಇಟ್ಟಿರುವುದರಿಂದ ಈತನಿಗೆ ಈ ಅದ್ಭುತವಾದಂಥ ಸ್ವಸ್ಥತೆ ಆತನಿಗೆ ಉಂಟಾಯಿತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ, ಮನೋಪೂರ್ವಕದಿಂದ ಹೇಳ್ತಿರಲ್ಲೂಯ್ಯ, ಆತನು ಅಂಥ ಒಳ್ಳೆಯ ದೇವರಾಗಿದ್ದಾನೆ ಎಂಬುದಾಗಿ ಈ ವಚನ ನಾವೀಗ ಓದಿಕೊಂಡಿದ್ದೇವೆ. ಇಲ್ಲಿ ಅಬ್ರಾಮನ ದೇವರು, ಇಸಾಕನ, ನಿಮ್ಮ ಪೂರ್ವಜರಾದ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾದ ಎಲ್ ಶಡಾಯ್ ಸೇವಕನಾದ ಯೇಸು ಕ್ರಿಸ್ತನನ್ನು ದೇವರು ಮಹಿಮೆ ಪಡಿಸಿದನು ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ದೇವರು ಮಹಿಮೆ ಪಡಿಸಿದನು. ನೀವಾದರೆ ಆತನನ್ನು ಸಿಲುವೆಗೆ ಒಪ್ಪಿಸಿಕೊಟ್ರಿ, ಕೊಲ್ಲುವುದಕ್ಕಾಗಿ, ಸಿಲುವೆ ಹಾಕಲ್ಪಡೋದಕ್ಕಾಗಿ, ನೀತಿವಂತನಾದ, ನಂಬಿಕಸ್ಥನಾದ. ಆದರೆ ದುರಡಕೊರನಾದ, ಕೊಲೆಗಾರನಾದ ಅವನನ್ನು, ಬರಬ್ಬನನ್ನು ನೀವು ಬಿಡಿಸ್ಕೊಂಡಿದ್ರಿ. ಆದರೂ ಪರಲೋಕದಲ್ಲಿರುವಂಥ ದೇವರು ಮಗನಾದ ಯೇಸು ಕ್ರಿಸ್ತನನ್ನು ಮರಣಿಸಿರೋ, ಸತ್ತವರೊಳಗಿಂದ ಎಬ್ಬಿಸಿದನು. ಆತನೇ ಶಾಂತಿದಾಯಕನಾದ ಪ್ರಭುವಾದ ಯೇಸು ಕ್ರಿಸ್ತನೆಂಬುದಾಗಿ ಸಾರಿ ಹೇಳ್ತಾ ಇದ್ದಾನೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಗಮನಿಸೋದಂದರೆ, ಈ ಪೇತ್ರನು ಹೇಳೋದೇನೆಂದರೆ, ನಮ್ಮ ಸಾಮರ್ಥ್ಯ, ನಮ್ಮಲ್ಲಿರ್ತಕ್ಕಂಥ ದೈವಭಕ್ತಿ ಇಂದ ನಾವು ಈ ಕುಂಟನನ್ನು, ಹುಟ್ಟು ಕುಂಟನನ್ನು ಎಬಸಲಿಲ್ಲ. ಹುಟ್ಟು ನಡೆಯಲಾರದಂಥ ಈ ಹುಟ್ಟು ಕುಂಟನನ್ನು ನಾವು ಎಬಸಲಿಲ್ಲ, ಗುಣಪಡಿಸಲಿಲ್ಲ. ಈತನನ್ನು ಗುಣಪಡಿಸಿದ್ದು ಎಲ್ ಶಡಾಯ್ ಆದ ದೇವರು, ಅಬ್ರಾಮನ ದೇವರು, ಇಸಾಕನ ದೇವರು, ಅಬ್ರಾಮನ ದೇವರು, ಇಸಾಕನ ದೇವರು, ಎಲ್ ಶಡಾಯ್ ಆದ ದೇವರು ಈತನನ್ನು ಎಬ್ಬಿಸಿದನೆಂಬುದಾಗಿ ಆ ನಾಮದಲ್ಲಿ ಲಕ್ಷಣಗಳು, ಆ ನಾಮದಲ್ಲಿ ಈತನು ನಂಬಿಕೆ ಇಟ್ಟಿರೋದ್ರಿಂದ ಆ ನಾಮದ ಸಾಮರ್ಥ್ಯ ಅಷ್ಟು ಪವರ್ಫುಲ್ ಆಗಿತ್ತು. ಮರಣದಿಂದ ಜಯಿಸಿ, ಮರಣವನ್ನು ಜಯಿಸಿರ್ತಕ್ಕಂಥ ಆ ಸಾಮರ್ಥ್ಯ ಆ ಯೇಸು ಆ ಹುಟ್ಟು ಕುಂಟನನ್ನು ಗುಣಪಡಿಸಿದೆಂಬುದಾಗಿ ಧೈರ್ಯವಾಗಿ ಅಪೊಸ್ತಲನಾದ ಪೇತ್ರನು, ಮೊದಲನೇ ಪಾಸ್ಟರ್ ಆಗಿರ್ತಕ್ಕಂಥ ಸಭೆಗೆ ಅಪೊಸ್ತಲನಾದ ಪೇತ್ರನು ಇದನ್ನು ಧೈರ್ಯವಾಗಿ ಸಾರಿ ಹೇಳಿದನು.
ನಾವು ಹೀಗೆ ಕೇಳಿದ್ದೇವೆ, ಏರ್ಫೋರ್ಸ್ನಲ್ಲಿ IT ಆಫೀಸರ್ ಆಗಿರ್ತಕ್ಕಂಥ ದೇವೇಂದರ್ ತಿವಾರಿ, ಈತನ ಕ್ರೈಸ್ತವನಾಗಿ ಯೇಸು ಕ್ರಿಸ್ತ ನಂಬಿಕೊಂಡು ಅನೇಕ ಜನರಿಗೆ ಸೇವೆ ಮಾಡ್ತಾ ಇದ್ದಾನೆ. ಅನೇಕ ಜನ ಈತನ ಮೂಲಕವಾಗಿ ಕ್ರಿಸ್ತನ ಕಡೆ ಬರ್ತಾ ಇದ್ದಾರೆ, ಯೇಸು ಕ್ರಿಸ್ತ ನಂಬಿಕೊಂಡು ದೀಕ್ಷಾಸ್ಥಾನ ತಗೊಳ್ತಾ ಇದ್ದಾರೆ. ಇದನ್ನು ಕೆಲವು ವರ್ಷಗಳಾದ ಮೇಲೆ ಆತನ ಆಫೀಸ್ನಲ್ಲಿರ್ತಕ್ಕಂಥ ಯಾರೋ ಜನರು ಮೇಲಧಿಕಾರಿಗೆ ತಿಳಿಸಿದ ಮೇಲೆ ಮೇಲಧಿಕಾರಿಗಳು ದೆಹಲಿಯಿಂದ ಬಂದು ಈತನ ಯಾಕೆ ಕ್ರೈಸ್ತವನಾದನೆಂಬುದಾಗಿ ತನಿಖೆ ನಡೆಸಿದರು. ತನಿಖೆ ನಡೆಸಲಿಕ್ಕೆ ಬಂದಿರತಕ್ಕಂಥವ್ರು ಇದರ ವಿಷಯವನ್ನು ಅದ್ಭುತವಾದಂಥ ಕಾರ್ಯಗಳನ್ನು ಕೇಳೋಣ. ಈ ತನಿಖೆಯಲ್ಲಿ ಆತನ ಹೇಳಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನಾವು ಕೇಳಿಕೊಳ್ಳೋಣ. ಪ್ರೈಸ್ ಲಾರ್ಡ್ ಜೀಸಸ್. ಅದ್ಭುತವಾದಂಥ ರಹಸ್ಯ. ಒಂದು ದಿವಸ ಈತನು MCA ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನತಕ್ಕಂಥ ದೊಡ್ಡ ತರಬೇತಿಯನ್ನು ಪಡೆದುಕೊಂಡು ಈತನು ಏರ್ಫೋರ್ಸ್ನಲ್ಲಿ ಉದ್ಯೋಗಕ್ಕೆ ಆಯ್ಕೆ ಆದ ನಂತರ ಅವರ ತಾಯಿ ತಂದೆಗಳೇನು ಮಾಡಿದ್ರು, ಹುಡುಗ ಕೆಲಸಕ್ಕೆ ಬಂದ, ಜಾಬ್ ಆಯಿತು, ಈಗೇನು ಮಾಡಬೇಕು, ಇದನಿಗೆ ಮದುವೆ ಮಾಡಬೇಕು. ಕೆಲವು ಜನ ಜಾಬ್ ತಾಗಿರೋದಿಲ್ಲ, ಎಂತಾಗಿರೋದಿಲ್ಲ, ಆವಾಗಲೇ ಮದುವೆ ಪ್ರಸ್ತಾಪನೆ ಹಾಕಿ ಬಂದಿರ್ತಾರೆ. ಅಲ್ಲಿ ಆದರೆ ಈತನು ಅವರ ತಾಯಿ ತಂದೆಗಳು ಮದುವೆ ಮಾಡಬೇಕೆಂಬುದಾಗಿ ನೋಡಿ ಆತನನ್ನು ಹುಡುಗಿಯನ್ನು ತೋರಿಸ್ಲಿಕ್ಕೆ ತೊಗೊಂಡು ಹೋಗ್ತಾರೆ. ಇಲ್ಲಿ ಆಗಿರ್ತಕ್ಕಂಥ ಆಶ್ಚರ್ಯ ಕಾರ್ಯ ನೋಡಿದ್ರೆ ಭಾಳ ಇಂಟ್ರೆಸ್ಟ್ ಇದೆ. ಯಾರು? ದೇವೇಂದ್ರ ತಿವಾರಿಯನ್ನು ಹುಡುಗಿಯನ್ನು ತೋರಿಸ್ಲಿಕ್ಕೆ ಹೋಗಿದ ಕೂಡಲೇ ಹುಡುಗಿ ಪಾಪ ಅವಳನ್ನು ನೋಡಲಿಕ್ಕೆ ಭಾಳ ಸುಂದರವಾಗಿದ್ದಾಳೆ, ಸುಶೀಲವಾಗಿದ್ದಾಳೆ, ಗುಣವತಿ ಹಾಗೆ ಕಂಡು ಬರ್ತಾ ಇದ್ದಾಳೆ. ಅವಳನ್ನು ಹೋಗಿ ನೋಡಿ ಎಲ್ಲ ಆದಮೇಲೆ ಅವರು ಅಲ್ಲೇ ಮದುವೆ ಫಿಕ್ಸ್ ಮಾಡೋದಕ್ಕಾಗಿ ಅವರ ತಂದೆ ತಾಯಿಗಳು ವಿಚಾರಿಸಿರುವಾಗ ಅಲ್ಲೇ ನಡೆದಿರ್ತಕ್ಕಂಥ ಘಟನೆ ಏನಂದರೆ, ಆ ಒಂದು ದೇವೇಂದ್ರ ತಿವಾರಿ ಮತ್ತು ಆ ಹುಡುಗಿಯನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಏನು ಮಾಡ್ದ, ಹೋಗಿ ನೀವು ಒಂದು ಅರ್ಧ ತಾಸು ಮಾತಾಡಿ ಬನ್ನಿ. ಪಾಪ ಇವರು ಹುಡುಗಿ ಅರ್ಧ ತಾಸು ಮಾತಾಡಬೇಕು, ಹೊರಗೆ ಕಳಿಸಿರುವಾಗ ಅಲ್ಲಿ ಮಾತಾಡಬೇಕು. ಅವರು ಮಾತಾಡ್ಲಿಕ್ಕೆ ಕಳಿಸಿದ ಕೂಡಲೇ ಅಲ್ಲಿ ಹುಡುಗಿ ಎಲ್ಲ ಹುಡುಗಿ ಹೆಸರು ಕೇಳ್ದ, ಏನಂತ ಅಲ್ಲಿ ಏನು ಮಾಡ್ತಾ ಎಲ್ಲ ಕೇಳ್ದ. ಆದರೆ ಏನಾರು ಇರಲಿರಿ, ನನ್ನೊಂದು ಕಂಡೀಷನ್ ಐತೆ ಅಂತ ಹೇಳ್ತಾಳೆ. ಯಾರು? ಹುಡುಗಿ. ನಿಮ್ಮನ್ನು ಮದುವೆ ಮಾಡಿಕೊಂಡ್ರು ನಾನು ಆತನನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಕಿಸ್ಕು ಆತನನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಏನು ಮಾಡಬೇಕು? ಯಾರು ಆತನು? ಯೇಸು ಕ್ರಿಸ್ತನನ್ನು ನಾನು ಬಿಟ್ಟಿರ್ಲಿಕ್ಕಾಗೋದಿಲ್ಲ. मैं यीशु मसीह को छोड़ के नहीं रह सकती. अरे वो कौन है? शादी करने के बाद में तू ऐसी बात करी हो? अरे पहला दिन है ये, पहला दिन में बोल रही है तू शादी होने के बाद में मैं उसे छोड़ के नहीं रहूंगी बोल के. ಮೊದಲನೇ ದಿನ ಹೇಳ್ತಾಳೆ ನಾನು ಆತನನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅಂತೇಳಿ. ಎಂತ ಮಾತು ಮಾತಾಡ್ತಾ ಇದ್ದೀನಿ ನಾನು? ಯಾರು ಆ ಯೇಸು ಅಂತ ಕೇಳ್ತಾನೆ. ಆ ಯೇಸು ಕರ್ತನಾದ, ಒಡೆಯನಾದ, ರಕ್ಷಕನಾದ ಯೇಸು ಕ್ರಿಸ್ತನು ನನ್ನ ಪ್ರಭು ಆಗಿದ್ದಾನೆ. ಓಹ್, ಯೇಸು ಪರಮೇಶ್ವರಕ್ಕೂ ತು ಮಾನ್ತಿ ಕ್ಯಾ? ಅಂದರೆ ಯೇಸು ದೇವರನ್ನು ನೀನು ನಂಬುತ್ತೀಯಾ? ಓಹ್ ಹೌದಾ, ಏನು ಶಾಕ್ ಕೊಟ್ಟಿಯೋವ ಎಂಗೇಜ್ಮೆಂಟ್ನಲ್ಲೇ. ಆಗ ಏನಾಯ್ತು, ಆಯಿತು, ಆತನಿಗೆ ಒಂದು ಗೊತ್ತಿತ್ತು, ಈತನು ದೇವೇಂದ್ರ ತಿವಾರಿ ಬ್ರಾಹ್ಮಣ ಕುಟುಂಬದಲ್ಲಿ ಬಂದಿರತಕ್ಕಂಥನು, ಆ ಹುಡುಗಿನ ಬ್ರಾಹ್ಮಣ ಕುಟುಂಬದಲ್ಲಿದ್ದವಳು. ಇವರೇನು ಮಾಡಿದರು, ಇದೆಲ್ಲ ನೋಡಿಕೊಂಡು ಆಶ್ಚರ್ಯಪಟ್ಟು, ಗಂಭೀರವಾಗಿ ಹೇಳ್ತಾರಲ್ಲಯ್ಯ, ಇದೆಲ್ಲ ನೋಡ್ಕೊಂಡು ಆಶ್ಚರ್ಯಪಟ್ಟು ಏನು ಮಾಡಿದ್ರಂದರೆ, ಸರಿ ಈತನಿಗೆ ಗೊತ್ತಿರೋದೇನೆಂದರೆ, ಹೈ ಯೇಸು ಮಸಿ ಬಹುತ್ ಮೀಠಾ ಪರಮೇಶ್ವರೇ ಕೈಸಾ, ಯೇಸು ದೇವರು ಒಳ್ಳೆ ಒಂದು ಸಿಹಿಯಾದ ದೇವರಾಗಿದ್ದಾನೆ. ಪರವಾಗಿಲ್ಲ, ಆತನ ನಂಬಿ ಪ್ರಾರ್ಥನೆ ಮಾಡಿಕೊಂಡ್ರೆ ನನಗೇನು ಅಭ್ಯಂತರ. ನಾನು ಆತನನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಆತನ ಪ್ರಾರ್ಥನೆಗೆ ಹೋಗಬೇಕು, ನಾನು ಚರ್ಚ್ಗೆ ಹೋಗಬೇಕು, ನಾನು ಬೈಬಲ್ ಓದಬೇಕು, ಇದಕ್ಕೆಲ್ಲ ಅಡ್ಡಿ ಆಗಿದ್ರೆ ನಡೆಯೋದಿಲ್ಲ. ಮೊದಲೇ ಹೇಳ್ತಾ ಇದ್ದಾನೆ, ನೀವು ಇವೆಲ್ಲ ಕಂಡೀಷನ್ಗಳು ನೀವು ಒಪ್ಕೊಂಡ್ರೆ ಮಾತ್ರ ನಾನು ನಿಮ್ಮನ್ನು ಮದುವೆ ಮಾಡ್ಕೋತೀನಿ, ಇರಲಿಲ್ಲ ಅಂತ ಹೇಳಿದ. ಆಗ ಆತನ ಹೇಳಿದ, ಸರಿ ಯೇಸು ಕ್ರಿಸ್ತನು ತಾನೇ ನೀನು ಪ್ರಾರ್ಥನೆ ಮಾಡ್ತೀಯಲ್ಲ, ಬೈಬಲ್ ಓದ್ಕೊಳ್ತೀಯಲ್ಲ, ಯೇಸುವನ್ನು ನೀನು ನಂಬುತ್ತೀಯಲ್ಲ, ಸರಿ ನೀನು ಯೇಸುವನ್ನು ಪ್ರಾರ್ಥನೆ ಮಾಡು, ನಿನ್ನ ಭಕ್ತಿ ನಿನಗೆ, ಅದರಲ್ಲಿ ನಾನು ಯಾವ ಒತ್ತಾಯ ಮಾಡೋದಿಲ್ಲ. ಆದರೆ ನೀನು ನನಗೆ ಯೇಸುವನ್ನು ನಂಬು, ಆತನನ್ನು ಹಿಂಬಾಲಿಸು, ಚರ್ಚ್ಗೆ ಬಾ ಅಂದರೆ ನಾನು ಬರೋಲ್ಲ, ನೀ ಬೇಕಾದರೆ ಹೋಗು, ನನಗೇನು ಬೇಜಾರಿಲ್ಲ ಅಂತೇಳಿ ದೇವೇಂದ್ರ ತಿವಾರಿಯವರು ಹೇಳ್ತಾರೆ. ಹಲ್ಲೆಲೂಯಾ. ಈಗಿನ ಹುಡುಗಿಯರು, ನೀವು ಮದುವೆ ಮಾಡ್ಕೊಳ್ಳತಿ, ಮೊದಲು ಏನು ಮಾಡ್ಬೇಕು, ಮದುವೆ ಮಾಡಿದ ಮೇಲೆ ತಾಯಿ ಮನೆ ಬಿಟ್ಟು ಬೇರೆ ಮನೆ ಬೇರೆ ಮನೆ ಮಾಡಿದ್ರೆ ಅಷ್ಟ ಬರ್ತೀನಿ, ಎಲ್ಲರೂ ಬರೋದಿಲ್ಲ. ಈ ಮದುವೆ ಮಾಡಿಕೊಳ್ಳಿಕ್ಕೆ ಮುಂಚೆನೇ ಹೇಳಾಕತ್ತಾರೆ ಈಗ. ಮತ್ತು ಆ ಹೆಂಡತಿ ಮನೆ, ಆ ಹುಡುಗಿ ತಂದೆ ತಾಯಿಗಳು, ತೂ ಉಸ್ಕೆ ನಾಮ್ ಪರ್ ಘರ್ ಕರ್ನಾ,
ನೀನು ಅವಳ ಹೆಸರ ಮೇಲೆ ಮನಿ ಮಾಡಿದರೆ ಮಾತ್ರ ಮದುವೆ ಮಾಡಿಕೊಡ್ತೀವಿ, ಮೊದಲೇ ಕಂಡೀಷನ್ ಆಗತ್ತದ. ಹಲ್ಲೆಲೂಯ. ಇಂಥ ಅದ್ಭುತವಾದಂಥ ಜನರು ಕೂಡ ಈ ಲೋಕದಲ್ಲಿದ್ದಾರಂತ ಆಶ್ಚರ್ಯಪಡ್ತಾರೆ. ಈಗ ನಾವು ಸಂದೇಶಕ್ಕೆ ಬರೋಣ. ಈ ಒಂದು ಕರಾರಿಗೆ ಯಾರು ಒಪ್ಕೊಂಡ್ರು? ದೇವೇಂದ್ರ ತಿವಾರಿಯವರು ಒಪ್ಕೊಂಡು ಮದುವೆ ಮಾಡಿಕೊಂಡು ಚೆನ್ನಾಗಿದ್ದಾರೆ, ಏನು ಕೊರತೆ ಇಲ್ಲ. ಆದರೆ ಇವನು ಪ್ರತಿ ಸಾರಿ ಧೋತಿ ಹಾಕ್ಕೊಂಡು ಜಂಜು ಹಾಕ್ಕೊಂಡು ಎಲ್ಲ ಆತನು ಪೂಜೆ ಪುನಸ್ಕಾರ ಮಾಡ್ತಾ, ಎಲ್ಲ ಭಯಭಕ್ತಿಯಿಂದ ಬಹಳಷ್ಟು ಅನುಷ್ಠಾನಗಳು ಮಾಡ್ತಾ, ಶ್ಲೋಕಗಳನ್ನು ಓದ್ತಾ, ಮಂತ್ರಗಳನ್ನು ಪಠನ ಮಾಡ್ತಾ ಮತ್ತು ಮಾಲಾ ಜಪವನ್ನು ಮಾಡ್ತಾ ಎಲ್ಲ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಕೂಡಲೇ ಮಾಡ್ತಾ ಇರ್ತಾನೆ. ಇದನ್ನು ಅವರು ಪ್ರಸಾದ ಕೊಟ್ಟರು, ಅವರು ಏನಾರು ತಿನ್ನೋ ಕೊಟ್ಟರು, ಅವರ ಮೂರ್ತಿ ಅಥವಾ ಅವರ ಪ್ರತಿಮೆ ಫೋಟೋಗಳ ಹತ್ರ ಬಂದು ಇವಳು ಏನು ಮಾಡೋದಿಲ್ಲ, ಸ್ಮೃತಿ ತಿವಾರಿ ಅವಳು ಬಂದು ಅಲ್ಲಿ ತಲೆಬಾಗಿಸೋದಿಲ್ಲ. ಅವಳು ಪ್ರಸಾದ ಕೊಟ್ಟರೆ ತಿನ್ನೋದಿಲ್ಲ. ಅವ್ರು ಪ್ರಸಾದ ಕೊಟ್ಟರೆ ಏನು ಮಾಡ್ತಾಳೆ, ಅವ್ರ ಗಂಡನ ಕೈಯಲ್ಲಿ ಕೊಟ್ಬಿಡ್ತಾಳೆ. ಆತನಿಗೆ ಮಾತ್ರ ಗೊತ್ತಿದೆ ಇವಳು ಯೇಸು ದೇವರನ್ನು ನಂಬಿದ್ದವಳು ಎಂಬುದಾಗಿ. ಆದರೆ ಅವಳು ಹೇಳ್ತಾನೆ, ನಮ್ಮ ಮನೇಲಿ ಗೊತ್ತಾಗಬಾರ್ದು, ಎಲ್ಲ ಬವಾಲ್ ಹೋ ಜಾಯೇಗಾ, ಬವಾಲ್ ಮತ್ ಜಾಯೇಗಾ, इसलिए घर में मत बताओ, आपके अंदर ही रहने दो ये भक्ति को ಅಂತ ಹೇಳ್ತಾನೆ. ಹೀಗೆ ಅವರ ಕುಟುಂಬ ನಡೀತಾ ಇರ್ತದೆ. ಈತನು ಬಹಳ ಎಲ್ಲ ಅನುಷ್ಠಾನಗಳು ಮಾಡಿ ಈತನು ಏನು ತಿಳ್ಕೊಳ್ತಾನೆ, ಭೂಲೋಕದಲ್ಲಿ ನಾವೇ ಬ್ರಾಹ್ಮಣರು, ಪವಿತ್ರರು, ನಾವೇ ಸ್ವರ್ಗಕ್ಕೆ ಹೋಗೋರು ಎಂಬುದಾಗಿ ಈತನ ಮನಸ್ಸೊಳಗೆ ಅಂಥ ರೀತಿಯಾದ ಒಂದು ನಂಬಿಕೆ ಇರ್ತದೆ. ನಮ್ಮಂತರ ಪವಿತ್ರರು ಈ ಲೋಕದಲ್ಲಿ ಯಾರೂ ಇಲ್ಲ ಅನ್ನತಕ್ಕಂಥ ನಂಬಿಕೆ ಇರ್ತದೆ. ಯಾಕಂದರೆ ಯಾರಿಗೆ? ದೇವೇಂದ್ರ ತಿವಾರಿ ಅವರಿಗೆ. ಈತನು ಇದೆಲ್ಲ ಮಾಡ್ತಾ ಇರ್ತಾನೆ. ಆದರೆ ಇವಳು ಯಾವಾಗ ನೋಡಿದ್ರೆ ಬೈಬಲ್ ಓದ್ತಾ ಇರ್ತಾಳೆ, ಯಾವಾಗ ನೋಡಿದ್ರೆ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಬಾತ್ರೂಮ್ ಒಳಗೆ ಹೋಗಿ ಅಲ್ಲಿ ಕೂಡ ಮಗಳ ಹಾಕ್ಕೊಂಡು ಲೈಟ್ ಹಾಕೊಂಡು ಬಾತ್ರೂಮಲ್ಲಿ ಕೂಡ, ವಾಶ್ರೂಮಲ್ಲಿ ಕೂಡ ಹೋಗಿ ಬೈಬಲ್ ಓದ್ತಾ ಇದ್ದಾಳೆ. ಪಾಪ ಇಲ್ಲೇ ಎಲ್ಲ ಇರ್ಲಿಕ್ಕೆ, ಎಲ್ಲ ಓದಲಿಕ್ಕೆಲ್ಲ ಟೈಮ್ ಇದು ಕೂಡ ಓದಕ್ಕೆ ಟೈಮ್ ಇಲ್ಲ. ಪಾಪ ಓದೋರ್ನು ಓದಕ್ಕೆ ಕೊಡೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಓದೋರ್ನು ಓದಕ್ಕೆ ಕೊಡೋದಿಲ್ಲ, ಬೈಬಲ್ ಓದೋಂಗಿಲ್ಲ. ಅಲ್ಲಿ ಇಷ್ಟೆಲ್ಲ ಅಡ್ಡುತಡೆಗಳು, ಕಟ್ಟುನಿಟ್ಟಾದಂತಹ ಅಡಚಣೆಗಳಿದ್ರು ಕೂಡ, ಹಲ್ಲೆಲೂಯ, ಅಡಚಣೆಗಳಿದ್ರು ಕೂಡ ಅವಳು ಬೈಬಲನ್ನು ಓದ್ತಾ ಇದ್ಲು. ಈತನಿಗೆ ಆಶ್ಚರ್ಯ ಏನಾಗ್ತಾ ಅಂದರೆ, ಇವಳು ಬೈಬಲನ್ನು, ಪ್ರಾರ್ಥನೆಯನ್ನು ಇಷ್ಟು ಕಟ್ಟುನಿಟ್ಟಾಗಿ ಎಷ್ಟು ಮಾಡ್ತಾ ಇದ್ದಾಳೆ. ಆಮೇಲೆ ನನಗೆ ಚರ್ಚ್ಗೆ ಹೋಗ್ಬೇಕಂತ ಹೇಳಿದವ ಯಾರು? ದೇವೇಂದ್ರ ತಿವಾರಿ ಅವ್ರ ಹೆಂಡತಿ. ಆಯ್ತು ಸರಿ, ಅವ್ರು ಹೋಗೋ ಮಾರ್ಗದಲ್ಲಿ ಸ್ವಲ್ಪ ಸಮೀಪದಲ್ಲಿ ಹೋಲಿ ಟ್ರಿನಿಟಿ ಚರ್ಚ್ ಇತ್ತಂತೆ. ಆ ಹೋಲಿ ಟ್ರಿನಿಟಿ ಚರ್ಚಲ್ಲಿ ಹೋಗಿ ಅವ್ರ ಪ್ರಾರ್ಥನೆಗೆ ಒಳಗೆ ಬಿಟ್ಟು ಬರ್ತಿದ್ದ. ಈತನ ಕಾರ್ ತೊಗೊಂಡು ಹೋಗ್ಬಿಡ್ತಿದ್ದ ಮತ್ತು ಗೇಟ್ ಕಡೆ ನಿಂತಿರ್ತಿದ್ದ. ಅವಳು ಪ್ರಾರ್ಥನೆ ಮಾಡಿ ಬಂದ ಕೂಡಲೇ ಮತ್ತೆ ಗೇಟ್ ಕಡೆ ಬಂದು ವೇಟ್ ಮಾಡ್ತಿದ್ದ ಅಷ್ಟೇ. ಮತ್ತು ಬಂದಿರುವಾಗ ಆವಾಗ ಈತನಿಗೆ ಅನುಮಾನ ಬಂದಿದ್ದು, ನೀನು ಯಾಕೆ ಇಷ್ಟು ಇವಳ ಭಕ್ತಿ, ಇವಳ ಭಾವನೆ, ಇವಳ ಬಲವಾದಂಥ ವಿಶ್ವಾಸವನ್ನು ನೋಡಿ ಈತನ ಆಶ್ಚರ್ಯಚಕಿತರಾಗಿದೆ. ಏನು ಯೇಸು 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 ಅಂತೇಳಿ ಇಷ್ಟು ಯೇಸುವನ್ನು ಆರಾಧಿಸ್ತಾ ಇದ್ದಿ, ಇಷ್ಟು ಪೂಜಿಸ್ತಿ, ಇಷ್ಟು ನೀನು ಆ ಬೈಬಲ್ ಓದ್ತಿ, ಆ ಬೈಬಲೊಳಗೆ ಏನಂತದೈತವ ಅಷ್ಟು ಆಸಕ್ತಿಯಿಂದ ಓದ್ತಾ ಇದ್ದಿ. ಹಾಲ್ನಲ್ಲಿ ಬಂದು ಟಿ ವಿ ನೋಡ್ಬೋದಿತ್ತಲ್ಲ, ಟಿ ವಿ ನೋಡಿ ಎಂಟರ್ಟೈನ್ಮೆಂಟ್, ನಾವೆಲ್ಲ ಟಿ ವಿ ಪ್ರೋಗ್ರಾಮ್ ಸೀರಿಯಲ್ಸ್ ಎಲ್ಲ ನೋಡ್ತಾ ಇರ್ತೀವಿ, ನೀವು ಬರೋದೇ ಇಲ್ಲಲ್ಲ. ಇಲ್ಲ, ಉಸ್ಮೆ ಕುಚ್ ನೇಮ್ಕೆ. ಈಗ ಬಿಲೀವರ್ಸ್ ಟಿ ವಿ ಮುಂದಿದ್ದಾರೆ, ಹೊಸದಾಗಿ ನಂಬಿರ್ತಕ್ಕಂಥವ್ರು ಬೈಬಲ್ ಮುಂದಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಕೆಲವು ಜನರು ಇತ್ತೀಚೆಗೆ ನಂಬಿರ್ತಕ್ಕಂಥ ಹಳೆ ಜನರೆಲ್ಲ ಟಿ ವಿ ಮುಂದು, ಮೊಬೈಲ್ ಮುಂದೆ, ಟಿ ವಿ ಮುಂದೆ, ಮೊಬೈಲ್ ಮುಂದಿದ್ದಾರೆ. ಆದರೆ ಈ ಅನ್ಯನಾಗಿರ್ತಕ್ಕಂಥ ಈ ತಿವಾರಿ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಇವಳು ಯೇಸು ಕ್ರಿಸ್ತ ನಂಬಿದಕ್ಕಾಗಿ ಇವಳು ಯಾವತ್ತೂ ಬೈಬಲ್ ಪ್ರಾರ್ಥನೆ ಮನೆ ಕೆಲಸ. ಆದರೆ ಒಂದು ಮಾತು ಹೇಳಿದ ಮನುಷ್ಯ, ಮನೆ ಕೆಲಸದಲ್ಲಿ ತನ್ನ ಹೆಂಡತಿ, ತನ್ನ ತಂದೆ ತಾಯಿಗಳನ್ನಾಗಲಿ, ಯಾರು ಈ ದೇವೇಂದ್ರ ತಿವಾರಿಯವರ ತಂದೆ ತಾಯಿಗಳನ್ನಾಗಲಿ ನೋಡಿಕೊಳ್ಳುವ ವಿಷಯದಲ್ಲಿ ಆಗಲಿ, ಸೇವೆ ಮಾಡುವ ವಿಷಯದಲ್ಲಿ ಒಂದು ಸ್ವಲ್ಪ ಆರೋಪಿಸಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲಂತೆ. ಅಷ್ಟು ಚೆನ್ನಾಗಿ ಸೇವೆ ಮಾಡಿಲ್ಲಂತೆ. ಇದು ನಡೀತಾ ಮಾತುಕತೆಗಳು ನಡೀತಾ ಇದೆ. ನೀನು ಯಾಕೆ ಈಗ ಅಂತೇಳಿ ಇಬ್ಬರು ಮಧ್ಯದಲ್ಲಿ ಒಂದು ಚರ್ಚೆ ನಡೀತದೆ, ಡಿಬೇಟ್. ಯೇಸು ಕ್ರಿಸ್ತನ ದೇವರಂತ ನಮ್ಮ ದೇವರುಗಳಿದಾರಲ್ಲ, ನಮ್ಮ 33 ಕೋಟಿ ದೇವರುಗಳಿದಲ್ಲ, ಅದರಲ್ಲಿ ಒಂದು ದೇವರಂತ ನಾನು ನಂಬುತ್ತೇನೆ. ಒಂದು ಒಳ್ಳೆ ಸಿಹಿಯಾದ ದೇವರು, ಒಳ್ಳೆ ದೇವರು ಅಂತೇಳಿ ನಾನು मैं मानता हूँ कि यीशु मसीह मीठा परमेश्वर है ಅಂತ, बहुत मीठा परमेश्वर है ये मानता हूँ मैं. ಆದರೆ 33 ಕೋಟಿ ದೇವತೆಗಳಲ್ಲಿ ಬಿಟ್ಟು ನೀನು ಈತನನ್ನೇ ಯಾಕೆ ಆರಾಧಿಸಿ ಅಂತ ಹೇಳಿದ್ರೆ, ಅವಳು ಸ್ವಲ್ಪ ಎಲ್ಲ ಮಾತುಗಳು ತಿಳಿಸಿ ಹೇಳ್ತಾ ಇದ್ರೆ ಈತನಿಗೆ ಅರ್ಥ ಆಗೋದಿಲ್ಲ. ಈತನು ಕೂಡ ಚರ್ಚೆಯಲ್ಲಿ ಚರ್ಚೆ ಮಾಡ್ತಾ ಇದ್ರು ಕೂಡ ಆ ಚರ್ಚೆಗೆ ಅಂತ್ಯ ಆಗೋದಿಲ್ಲ. ಹಾಗೆ ಮತ್ತು ಮುಂದಕ್ಕೆ. ಆದರೆ ಇವರ ಕೌಟುಂಬಿಕ ಜೀವನದಲ್ಲಿ, ದೇವೇಂದ್ರ ಅವರ ಕೌಟುಂಬಿಕ ಜೀವನದಲ್ಲಿ ಅವರ ಹೆಂಡತಿ ಯಾವುದೇ ರೀತಿಯಾದಂಥ ಕಿರುಕು, ಕೊಳಕು, ಹುಳುಕು ಬರಲಿಕ್ಕೆ ಕೊಡಲಿಲ್ಲ, ಅವಕಾಶ ಮಾಡಿಕೊಡಲಿಲ್ಲ. ಹೀಗೆ ನಡೆದಾಗ
ದಿನಗಳದಂತೆ ಒಂದು ದಿವಸ ಎಲ್ಲ ಚಮತ್ಕಾರ ಎಲ್ಲ ಮಾತಾಡ್ತಾರೆ. ಯೇಸು ಕ್ರಿಸ್ತನ ಹೀಗೆ, ಯೇಸು ಕ್ರಿಸ್ತನ ಹಾಗೆ, ಯೇಸು ಕ್ರಿಸ್ತನ ಅದ್ಭುತಗಳು ಮಾಡೋನು, ಯೇಸು ಕ್ರಿಸ್ತಿಗೆ ಅಸಂಭವವಾದ ಕಾರ್ಯಗಳು ಯಾವುದಿಲ್ಲ, ಯೇಸು ಕ್ರಿಸ್ತನ ನಮ್ಮ ಪಾಪಗಳಿಗಾಗಿ ಶಿಲುವೆ ಮೇಲೆ ಮರಣಿಸಿದ್ದಾನೆ, ನಮಗೆ ಬರ್ತಕ್ಕಂಥ ದರಿದ್ರ, ನಮಗೆ ಬರ್ತಕ್ಕಂಥ ರೋಗ, ನಮಗೆ ಬರ್ತಕ್ಕಂಥ ವ್ಯಾಧಿಗಳು, ನಮಗೆ ಬರ್ತಕ್ಕಂಥ ಅನಿಷ್ಟಗಳು, ನಮಗೆ ಬರ್ತಕ್ಕಂಥ ಈ ಎಲ್ಲ ಮಾನವರಿಗೆ ಬರ್ತಕ್ಕಂಥ ಎಲ್ಲ ಶಾಪಗಳೆಲ್ಲ ಮನುಜನು ಮಾಡಿರುವ ಪಾಪದಿಂದ ಬರ್ತದೆ. ಆ ಪಾಪದಿಂದ ಮುಕ್ತರಾಗಬೇಕಾದ್ರೆ, ಆ ಶಾಪದಿಂದ ಮುಕ್ತರಾಗಬೇಕಾದ್ರೆ, ಆ ದಂಡನೆ ಮುಕ್ತರಾಗಬೇಕಾದ್ರೆ ಯೇಸು ಕ್ರಿಸ್ತನು ನಮಗಾಗಿ ಶಿಲುವೆ ಮೇಲೆ ಮರಣಿಸಿದನು. ಅರೇ ಕ್ಯಾ ಬೋಲ್ರಿ, ಇದೆಲ್ಲ ಹೇಳಿದೆ. ಸುನಾ ಬೋಲ್ ಸುನಾ ಮಾಲಮೆ ಗೊತ್ತೆ ಎಲ್ಲ ಮಾತಾದ್ಮೇಲೆ ಅವನೊಂದು ಮಾತು ಹೇಳ್ತಾನೆ. ಇವರು ಮದುವೆ ಜೀವನ ಮಾಡಿಕೊಂತ ಅವರು ಹೈದರಾಬಾದಿಗೆ ಹೋಗಿರ್ತಾರೆ. ಹೈದರಾಬಾದ್ನಲ್ಲಿ ಅವರು ಪೋಸ್ಟಿಂಗ್ ಆಗಿರ್ತದೆ. ಯಾರು? ಈ ಗಂಡ ಹೆಂಡತಿ ದೇವೇಂದ್ರ ತಿವಾರಿ ಅವರಿಗೆ. ಅಲ್ಲಿ ಮಾತಾಡ್ದ ದೇವರು ನಿಮ್ಮ ಯೇಸು ಮಸಿ ಕುಚ್ ಚಮತ್ಕಾರ ಕರ್ನೆ ಸೆ ಮೈ ತಬ್ ಮಾನ್ತಾ ಹೂಂ. ಅಂದ್ರೇನು? ಯೇಸು ಕ್ರಿಸ್ತನು ಏನಾದರೂ ಒಂದು ದೊಡ್ಡ ಅದ್ಭುತ ಸೂಚಕ್ರಿಯೆ ಮಾಡಿದರೆ ಮಾತ್ರ ಆವಾಗ ನಾನು ನಂಬುತ್ತೇನೆ, ಆವಾಗ ಮಟ್ಟ ನಂಗೆ ನಂಬಲಿಕ್ಕೆ ಹೇಳಬೇಡ ಅಂತ ಹೇಳ್ತಾನೆ. ಅಲ್ಲಲ್ಲ, ಚರ್ಚೆ ಮಾಡ್ತಾ ಇದ್ದಾರೆ. ವಾದ ವಿವಾದ ಅಂದರೆ ಚರ್ಚೆ, ವಾದ ವಿವಾದದಲ್ಲಿ ಬೇರೆ ಚರ್ಚೆ ಮಾಡ್ತಾ ಇದ್ದಾರೆ, ಯಾವುದು ನಿಜ ಯಾವುದು ಸತ್ಯ ಎಂಬುದಾಗಿ. ಹೀಗೆ ಈತನು ಒಳ್ಳೆ ಮಾಸ್ಟರ್ ಇನ್ ಕಂಪ್ಯೂಟರ್ MCA ಮಾಡಿರತಕ್ಕಂಥ ಒಂದು ಒಳ್ಳೆ ಉದ್ಯೋಗಸ್ಥನಾಗಿದ್ದ, ಆಫೀಸರ್ ಆಗಿದ್ದ. ಈತನು ಭಾಳ ಡಿಪ್ಲೊಮ್ಯಾಟಿಕಲಿ ಒಂದು ಚರ್ಚೆ ಮಾಡ್ತಿದ್ದ. ಒಂದು ದಿವಸ ಏನಾಯಿತು, 3 ತಿಂಗಳಾಯಿತು. 3 ತಿಂಗಳಾದ ಕೂಡಲೇ ಅವ್ರ ಹೆಂಡತಿಗೆ ಭಾಳ ಭಯಂಕರವಾದಂಥ ಹೊಟ್ಟೆ ನೋವು ಬಂತು. ಹೊಟ್ಟೆ ನೋವು ಅಲ್ಲಾಡುವಷ್ಟು ಹೊಟ್ಟೆ ನೋವು ಬಂತು. ಪಾಪ ಈತನು ಹೈದರಾಬಾದ್ನಲ್ಲಿ ಪೋಸ್ಟಿಂಗ್ ಆಗಿರುವಾಗ ಈತನನ್ನು ಹೈದರಾಬಾದಿಗೆ ದೊಡ್ಡ ಆಸ್ಪತ್ರೆಯಲ್ಲಿ ತೊಗೊಂಡೋಗಿ ಅವಳಿಗೆ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ತಾರೆ. ಥ್ಯಾಂಕ್ ಯು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ತಾರೆ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ನಡೆಸಿದ ಕೂಡಲೇ ಡಾಕ್ಟರ್ ಅವರೆಲ್ಲ ಪರೀಕ್ಷೆ ಮಾಡಿ 3 ತಿಂಗಳ ಆಯಿತು, ನೋವಾಗಿದೆ ಅಂತೇಳಿ. ಆಮೇಲೆ ಡಾಕ್ಟರ್ ಹೇಳ್ತಾರೆ, ಇಲ್ಲ ನಿಮ್ಮ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ, ಗರ್ಭ ಧರಿಸಿದ್ದಾಳೆ ಅಂತೇಳಿ. ಭಾಳ ಸಂತೋಷ ಆಗ್ತೈತೆ ನನಗೆ. ಅರೇ, ನನ್ನ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ ಅಂತೇಳಿ ಭಾಳ ಸಂತೋಷವಾಗಿ, ನನಗೊಂದು ಮಗು ಹುಟ್ಟಲಿಕ್ಕಿದೆ ಅಂತೇಳಿ ಭಾಳ ಸಂತೋಷ ಪಡ್ತಾನೆ. ಆದರೆ ಡಾಕ್ಟರ್ ಅದನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ಮತ್ತೊಂದು ಸಾರಿ ಅವಳಿಗೆ ಹೇಳ್ತಾರೆ, ಏಕ್ ಕಾಮ್ ಕರೋ ಕೈಸಾಬಿ 3 ಮಹಿನೆ ತೋ ಹೋಗಯ. ಸ್ಕ್ಯಾನಿಂಗ್ ಆಗಿ ಅವರನ್ನು ಆ ಸ್ಕ್ಯಾನಿಂಗ್ ಸೆಂಟರ್ಗೆ, ಹೈದರಾಬಾದಿನ ಸ್ಕ್ಯಾನಿಂಗ್ ಸೆಂಟರ್ಗೆ ಈ ಆಸ್ಪತ್ರೆಯಲ್ಲಿರತಕ್ಕಂಥ ಸ್ಪೆಷಲಿಸ್ಟು ಅವರನ್ನು ಕಳಿಸಿದ ಕೂಡಲೇ ಸ್ಕ್ಯಾನಿಂಗ್ ಮಾಡಿ ತೋರಿದ ಬಳಿಕ ಸ್ಕ್ಯಾನಿಂಗ್ ರಿಪೋರ್ಟು ತಿರುಗಿ ಆತನಿಗೆ ತಂದು ಕೊಟ್ಟರು. ಆ ಡಾಕ್ಟರ್ಗೆ, ಸ್ತ್ರೀ ಅವಳು ಡಾಕ್ಟರ್ಗೆ ತಂದು ಕೊಟ್ಟರು. ಡಾಕ್ಟರ್ ಆ ಸ್ಕ್ಯಾನಿಂಗನ್ನು ನೋಡಿ ಭಾಳ ದುಃಖಪಟ್ಲು. ಏನು ಹೇಳಿದ್ರು, ತಿವಾರಿಜಿ ಆಪ್ಕಾ ಪತ್ನಿ ತೋ, ನಿಮ್ಮ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ, ಆದರೆ ಸ್ವಲ್ಪ ತೊಂದರೆ ಇದೆ ಅಂತೇಳಿ. ಏನು ತೊಂದರೆ? ನಿಮ್ಮ ಹೆಂಡತಿಯ ಗರ್ಭದಲ್ಲಿರತಕ್ಕಂಥ ಆ ಕಾಣುತ್ತಿರತಕ್ಕಂಥ ಬ್ರೂನ್, ಆ ಒಂದು ಮಾಂಸ, ಅದಕ್ಕೆ ಜೀವ ಇಲ್ಲ, ಅದಕ್ಕೆ ರೂಪ ಜೀವ ಇಲ್ಲ. ಅದು ಕ್ಯಾನ್ಸರ್ ಗಡ್ಡೆಯಾಗಿಯೂ ತಿರುಗಬಹುದು, ಅಥವಾ ಅವಳ ಗರ್ಭವೇ ಕ್ಯಾನ್ಸರ್ ಆಗತಕ್ಕಂಥ ಸಾಧ್ಯ ಆಗಬಹುದು. ಅದಕ್ಕೆ ಬೇಗನೆ ಇದನ್ನು ಅಬಾರ್ಷನ್ ಮಾಡಿದರೆ ಭಾಳ ಒಳ್ಳೆಯದು. ಇಲ್ಲದಿದ್ದರೆ ನೀವು ಜೀವನ ಪರ್ಯಂತ ಜೀವಾವಧಿಯಲ್ಲಿ ನೀವು ಲೈಫ್ ಟೈಮ್ ನೀವು ತಂದೆ ಆಗಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಳ್ಳಿ. ಈತನು ಹೊಕ್ಕಬೊಕ್ಕಾಗಿ ಹೆದರಿ ಕಂಗಾಲಾಗಿಬಿಡ್ತಾನೆ. ಏಕ್ಯಾಬಾ, ಒಳ್ಳೆ ವಾರ್ತೆ ಸಿಕ್ಕಿದೆ ಅಂತೇಳಿ ಒಳ್ಳೆ ವಾರ್ತೆ ಹೋಗಿ ಇದೆಂಥ ದುರ್ವಾರ್ತೆ ಬಂದುಬಿಟ್ಟಿದೆ ಅಂತೇಳಿ ಈತನು ಭಾಳ ಅಯೋಮಯೋ ಆಗಿ ದಿಗ್ಭ್ರಮೆಗಳನ್ನಾಗಿ ಹೆಂಡತಿ ಹತ್ರ ಆ ಮಾತನ್ನು ನಿಧಾನವಾಗಿ ಹೇಳ್ತಾನೆ. 15 ದಿವಸ ಒಳಗೆ ತಯಾರು ಮಾಡೋವಳನ್ನು ನಾವು ಆಪರೇಷನ್ ಮಾಡ್ತೀನಿ, ಅಬಾರ್ಷನ್ ಮಾಡ್ತೀನಿ ಬಾಗಿ. ಈತನು ಹೋಗಿರ್ತಾನೆ, ಹೆಂಡತಿಗೆಲ್ಲ ಮಾತಾಡ್ತಾ ಹೇಳ್ತಾನೆ, ಇಲ್ಲ ಡಾಕ್ಟ್ರ್ ಹೇಳಿದ್ರಲ್ಲ, ನೀನೇನು ಬೇಜಾರು ಮಾಡ್ಕೋಬೇಡ, ಅಬಾರ್ಷನ್ ಮಾಡೋದಷ್ಟೇ ಅಲ್ಲ ಅಂತೇಳಿ ಹೇಳ್ತಾರಾಗ ಇವಳು ಹೆಂಡತಿ ಸೀರಿಯಸ್ ಆಗಿ ಹೇಳ್ತಾರೆ, ನಾನು ಈ ಗರ್ಭವನ್ನು ಅಬಾರ್ಷನ್ ಮಾಡಿಸೋದಿಲ್ಲ, ಯಾಕೆ, ಏನಾಯ್ತೆ? ಅದು ಹೊಟ್ಟಿಗೆ ಭಾಳ ತೊಂದರೆ, ಮತ್ತು ನಾನು ಯಾವತ್ತೂ ತಂದೆ ಆಗಲಿಕ್ಕೆ ಆಗೋದಿಲ್ಲ, ಅದು ಕ್ಯಾನ್ಸರ್ ಆಗಿ ಕೂಡ ತಿರುಗಬಹುದು ಅದು ಅಂತೇಳಿ. ಇಲ್ಲ, ಯಹಿ ಡಾಕ್ಟರ್ ಕೆ ಪಾಸ್, ಇದೇ ಡಾಕ್ಟರ್ ಹತ್ರ, ಇದೇ ವೈದ್ಯನ ಹತ್ರ ನನಗೆ ಗರ್ಭದಲ್ಲಿರತಕ್ಕಂಥ ಈ ಒಂದು ಗರ್ಭಧಾರಣೆ ನಾರ್ಮಲ್ ಇದೆ ಅಂಥೇಳಿ ಇವರ ಕಡೆಯಿಂದನೇ ನಾನು ರಿಪೋರ್ಟ್ ತೊಗೊಂಡು ಹೋಗ್ತೇನೆ. ಮುಜೆ ಮಾಲೂಮ್ ಹೈ ಮೇರಾ ಪರಮೇಶ್ವರ ಯೀಶು ಮಸೀಹ್
ಸೆ ಅಸಂಭವ ಕೊಯ್ ಚೀಸ್ ನೈ ಅಂತೇಳಿ. ನನಗೆ ಗೊತ್ತಿದೆ, ನನ್ನ ಯೇಸು ಕ್ರಿಸ್ತನಾದ ಆ ಕರ್ತನಿಂದ ಯಾವುದು ಅಸಾಧ್ಯವಾದದ್ದಿಲ್ಲ ಅಂತ ನನಗೆ ಗೊತ್ತಿದೆ ಅಂತ ಹೇಳಿದ್ಕೊಳ್ಳಿ. ಪಾಪ ಈ ಗಂಡ ಇನ್ನು ಭಾಳ ಅಂಶ ಸದಮಾಲಗಾಲಕ್ತಾ ಇಸ್ಕು ಏನು ಈಗ ಶಾಕ್ ಆಗೈತಿ, ಏನೋ ಆಗೈತಿ. ಆದರೆ ಪಾಪ ಆಯ್ತು ಬಾ ನಡಿ ಅಂತೇಳಿ ಸುಮ್ಮನೆ ತೊಗೊಂಡು ಹೋಗ್ತಾನೆ. ಆಕೆ ಏನೂ ಅನ್ನೋದಿಲ್ಲ, ಯಾಕಂದ್ರೆ ಆಕೆಗೆ ಶಾಕ್ ಆಗಿ ಏನೇನೋ ಮಾತಾಡಕತ್ತಾಳ ಅಂದ್ಕೊಂಡಾನೆ. ಡಾಕ್ಟ್ರ್ ಹೇಳಿದಾರಲ್ಲಿ ಸ್ಕ್ಯಾನಿಂಗ್ನಲ್ಲಿ ಏನು ಬಂದು ಕಾಣ್ತಾ ಇದೆ, ಗರ್ಭದಲ್ಲಿರತಕ್ಕಂಥ ಮಾಂಸದ ತುಂಡಿನಲ್ಲಿ ಜೀವ ಇಲ್ಲ, ರೂಪ ಇಲ್ಲ, ಅದಕ್ಕೇನು ಆಕಾರ ಕಾಣಿಸ್ತಾ ಇಲ್ಲ. ಇದನ್ನು ಅಬಾರ್ಷಣ ಮಾಡ್ಬೇಕಂತ ಹೇಳಿದ್ರೆ ಇವಳಿಗೆ ತಲೆಗೆ ಏನೋ ಆಗೈತೆ, ಮನಸ್ಸಿಗೆ ಮಾಡ್ಕೊಂಡು ಬಿಟ್ಟಾಳೆ, ಅದಕ್ಕೆ ಶಾಕ್ ಆಗಿಬಿಟ್ಟಿದೆ. ಅವಳೇ ಅದಕ್ಕೆ ಮಾಡ್ತಾಳೆ, ಸುಮ್ಮನೆ ತೊಗೊಂಡೋಗಿ ಅವಳು ದಿನನಿತ್ಯ ಅವಳ ಜೊತೆ ಮಾತಾಡ್ತಾ ಅವಳು ಹೇಳ್ತಾಳೆ, ಇಲ್ಲ ಇದನ್ನು ಅಬಾರ್ಷಣ ಮಾಡಿಸೋಣ, ನಿಂಗೆ ಗೊತ್ತಿಲ್ಲ, ಯಾಕಂದರೆ ಇದು ಸ್ಕ್ಯಾನಿಂಗ್ನಲ್ಲಿ ಹೇಳಿದೆ ನೋಡಿಲ್ಲ. ಇಲ್ಲ, ಮೇರಾ ಯೇಸು ಮಸಿ ಮುಜೆ ಕವಿ ಬುರಾ ನಹೀ ಕರೇಗಾ, मेरा यीशु मसीह बहुत भला परमेश्वर है, बहुत मीठा परमेश्वर है. अवागा ಅವಳು ऐसा क्या, ठीक है, अच्छा है, बहुत अच्छा है, तेरा विश्वास है, ನಿನ್ನ ವಿಶ್ವಾಸ ಚೆನ್ನಾಗಿದೆ, ನಿನ್ನ ನಂಬಿಕೆ ಚೆನ್ನಾಗಿದೆ ಅಂತೇಳಿ ಅವ್ನು ಪ್ರೋತ್ಸಾಹ ಮಾಡ್ತಾರೆ. ಯಾಕಂದ್ರೆ ಮನಸ್ಸಿಗೇನೋ ಹಚ್ಕೊಂಡು ಬಿಟ್ಟಾಳೆ, ಇವಳು ಸದ್ಮಾಲಾಗ ಸೆಸ್ಕು ಶಾಕ್ ಆಗಿಬಿಟ್ಟಾಳೆ ಅಂತೇಳಿ ಇವಳು ತಿಳ್ಕೊಂಡನೆ. ದಿನಗಳದಂತೆ ಇವಳು ಅಬಾರ್ಷನ್ ಮಾಡ್ಕೊಳ್ಳಿಕ್ಕೆ ಬರ್ತಾನೆ ಇಲ್ಲ. ಆಮೇಲೆ ಇಷ್ಟೆಲ್ಲ ಆದರೂ ಕೂಡ ನಿಂಗೆ ಅರ್ಥ ಆಗ್ತಾ ಇಲ್ಲ. ನಾವು ಹೇಳ್ತಾ ಇದ್ದೆ ವಿಜ್ಞಾನದು ಸ್ಕ್ಯಾನಿಂಗ್ನಲ್ಲಿ ಬಂದಿದ್ದ ಡಾಕ್ಟರ್ ಹೇಳಿದ್ದಾರೆ, ನೀನು ಅದನ್ನು ಹೋಗಿ ನಾವು ಬೇಕಾದರೆ ಮತ್ತೊಂದು ಸಾರಿ ನೀ ಗರ್ಭಧಾರಣೆ ಆದರೆ ಮಗು ಧಾರಣೆ ಮಾಡಿದ್ರೆ ನಾವು ಮತ್ತೊಂದು ಸಾರಿ ಗ್ಯಾರಂಟಿ ಮಗು ಆಗ್ತದೆ. ಸುಮ್ಮನೆ ಇದು ಯಾಕಂತೇಳಿ ಹೀಗೆಲ್ಲ ಹೇಳಿ ಸುಮಾರಷ್ಟು ತಿಂಗಳುಗಳಾಯಿತು. ಒಂದು ತಿಂಗಳಾಯಿತು. ತಿಂಗಳಾದ ಕೂಡ ಕೇಳ್ತಾರೆ, ಮತ್ತು ಡಾಕ್ಟರ್ ಕಡೆ ಹೋಗಿ ಕೈಸಾ ಬೇಸ್ಕೊ ಮನಾವ್ ನೈತು ತುಂಬ ಜಿಂದಗಿ ಬರ್ಕೆ ಬಾಪ್ ನೈ ಬಂತೆ ಅಂತ ಹೇಳಿದ್ರು. ಈತನ ಹೇಗಾದರೂ ಮಾಡಿ ಅವಳನ್ನು ಒಪ್ಪಿಸ್ತಾರೆ. ಈ ಡಾಕ್ಟ್ರ್ ಏನು ಮಾಡ್ತಾಳೆ, ಸರಿ ಅಂತೇಳಿ ಅವಳನ್ನು ಸುಮಾರು 3ನೇ ತಿಂಗಳಾಯಿತು, 4ನೇ ತಿಂಗಳ ಕೂಡ ದಾಟಿರ್ಬೋದು. ಆ ಸಮಯದಲ್ಲಿ ಇವಳನ್ನು ಆಪ್ರೇಷನ್ಗಾಗೆಲ್ಲ ರೆಡಿ ಮಾಡ್ತಾಳೆ. ಆದರೆ ಇವಳು ಆಪ್ರೇಷನ್ಗೆ ಹೋಗ್ತಾ ಇರುವಾಗಲೂ ಅವ್ರ ಗಂಡನಿಗೆ ಹೇಳ್ತಾಳೆ, ನೀನು ಹೋಗಿ ಪಾಸ್ಟ್ರುಗಳಿಗೆ ಫೋನ್ ಮಾಡಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಂತ ಹೇಳ್ತಾರೆ. ಯಾಕಂದರೆ ಅವ್ರು ಪಾಸ್ಟ್ರ್ ಎಲ್ಲ ಪರಿಚಯ ಆಗಿರ್ತಾರೆ, ಅವ್ರು ಚರ್ಚ್ಗೆ ಹೋಗ್ತಾ ಇರ್ತಾರಲ್ಲ, ಹೋಲಿ ಟ್ರಿನಿಟಿ ಚರ್ಚ್ಗೆ ಹೋಗ್ತಾ ಇರ್ತಾರೆ. ಆ ಪಾಸ್ಟ್ರುಗಳಿಗೆ ಹೋಗಿ ಪರಿಚಯ ಮಾಡಿದೆ, ಅವ್ರಿಗೆ ಪ್ರಾರ್ಥನೆ ಮಾಡ್ತಾರೆ. ಸರಿ ಟೀಕೆ ಮೇ ಕರೆದು ಅಂತೇಳಿ ಈತನ ಅವ್ರಿಗೆ ಫೋನ್ ಮಾಡಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತಾನೆ. ಇವಳನ್ನು ಎಲ್ಲ ತಯಾರಿ ಮಾಡಿ ಆಪರೇಷನ್ ಥಿಯೇಟರ್ನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡಿರುವಾಗ ಇವಳನ್ನು ಆಪರೇಷನ್ ಥಿಯೇಟರ್ಗೆ ತೊಗೊಂಡೋಗುವಾಗ ಆ ಗೈನಕಾಲಜಿಸ್ಟ್, ಪ್ರಸೂತಿ ಹಾಗೂ ಗರ್ಭರೋಗ ತಜ್ಞಳು ಆಗಿರತಕ್ಕಂಥ ಡಾಕ್ಟರ್ ಅವಳನ್ನು ನೋಡ್ತಾಳೆ. ಭಾಳ ನಗ್ತಾ ಹೋಗ್ತಾ ಇರ್ತಾಳೆ. ಏನಪ್ಪ ಇವಳಿಗೆ ಇಷ್ಟು ಕಾನ್ಫಿಡೆನ್ಸ್, ನನ್ನ ಮಗು ನಾನು ತೆಗಿಬೇಡ್ರಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇಷ್ಟು ಕಾನ್ಫಿಡೆನ್ಸ್, ಮೇರಾ ಪರಮೇಶ್ವರ್ ಮೇರೆ ಬಚ್ಚೆಗೂ ಅಚ್ಚಾ ಬನಾಯೇಗಾ ಉಸ್ಕು ಸರ್ವಶಕ್ತಿಮಾನ್ ಹೈ, ಇಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದಾಳಲ್ಲ ಅಂತೇಳಿ ಅವಳು ಹೋಗುತ್ತಿರ್ತವಾಗ ಅಬಾರ್ಷನ್ ಹೋಗ್ಲಿಕ್ಕೆ ಮುಂಚೆ ಇರಲಿ ಒಂದು ಸಾರಿ ಮತ್ತೊಂದು ಸಾರಿ ಸ್ಕ್ಯಾನಿಂಗ್ ಮಾಡಿ ನೋಡೋಣ, ಅವಳಿಗೂ ಸಮಾಧಾನ ಆಗ್ತದೆ. ಯಾಕಂದರೆ ಅದು ನೋಡಪ್ಪ ನೀನು ಹೇಳಿದ್ರೆ ನೋಡಿ ಎಷ್ಟು ಮಾಡಿದ್ರೆ 1 ತಿಂಗಳಾಯ್ತು ಇನ್ನೂ ಚೇಂಜ್ ಆಗಿಲ್ಲ, ಹಾಗೆ ಆಯ್ತು ನೋಡು ಇದು ಅಂತೇಳಿ ಅವಳಿಗೆ ಸಮಾಧಾನ ಮಾಡಲಿಕ್ಕೆ ಅವಳು ಏನು ಮಾಡ್ತಾಳಂದರೆ ಸ್ಕ್ಯಾನಿಂಗ್ ಆಗಿ ಗಂಡನಿಗೆ ಹೇಳ್ತಾಳೆ, ನೀನು ಹೇಳ್ತೀನಿ ಸ್ಕ್ಯಾನಿಂಗ್ ಮಾಡಿ ತೊಗೊಂಡು ಅಂತ ಹೇಳ್ತಾರೆ. ಗರ್ಭವನ್ನು ಸ್ಕ್ಯಾನ್ ಮಾಡಿಸ್ಕೊಂಡು ಬಂತಾರೆ. ಮತ್ತು ಹೈದರಾಬಾದ್ ಸ್ಕ್ಯಾನಿಂಗ್ ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊತಾನೆ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ತಿರುಗಿ ಆ ವೈದ್ಯರ ಹತ್ರ ಬರ್ತಾನೆ. ಡಾಕ್ಟರ್ ಹತ್ರ ಬಂದು, ಮೇಡಮ್ ಇದು ರಿಪೋರ್ಟ್ ತಂದಿರಿ, ರಿಪೋರ್ಟ್ ಕೊಟ್ಟಿದ್ಕೊಳ್ಳಿ ರಿಪೋರ್ಟು. ಮೇಡಮ್ ಅವ್ರು ನೋಡ್ತಾರೆ. ಮೇಡಮ್ ಅವ್ರು ನೋಡಿ हैरान परेशान हो गई हो. ಏನು ಹೇಳ್ತಾನೆ ಗಂಡ, वो तो हैरान परेशान हो गई हो, क्या हुआ? और ಕೇಳಿದಳೆ, ಈ ಕೈಸಾ ಚಮತ್ಕಾರ ಈ ಪೂರಾ ನಿನ್ನ ಗರ್ಭದಲ್ಲಿರತಕ್ಕಂಥ ಮಗು ಸಂಪೂರ್ಣವಾಗಿ ರೂಪಧಾರಣ ಮಾಡ್ತಾ ಇದೆ ಮತ್ತು ಅದರಲ್ಲಿ ಜೀವ ಇದೆ, ಅದರಲ್ಲಿ ಪಲ್ಸ್ ಟಚ್ ಆಗ್ತಾ ಇದೆ, ಎಂಥ ಅದ್ಭುತವಾದ ಅಂತೇಳಿ ಭಾಳ ಆಶ್ಚರ್ಯಪಟ್ಟವಳು. ಮತ್ತೆ ಅವಳ ಗರ್ಭವನ್ನು, ಅವಳ ಹೊಟ್ಟೆಯನ್ನು ಹಿಡಿದು ನೋಡಿರುವಾಗ ಆ ಹೊಟ್ಟೆಯಲ್ಲಿ ಮಗುವಿನ ಪಲ್ಸಿನ ಸ್ಪರ್ಶ ಅವಳಿಗಾಗಿತ್ತಂತೆ. ವೈದ್ಯಳಿಗೆ, ಡಾಕ್ಟ್ರಿಗೆ. ಅವಳು ಆಶ್ಚರ್ಯಚಕಿತಳಾಗಿ, ಈ ಅಸಂಭವೇ. ಆಮೇಲೆ ಯಾರು ತಿವಾರಿಯವ್ರ ಹೆಂಡತಿ ಇರ್ತಾಳಲ್ಲ, ತಿವಾರಿ ಹೆಂಡತಿ ಕೇಳ್ತಾಳೆ, ಬಾ ನೀನು ಎಲ್ಲರೂ ಹೋಗಿದೆಯಾ, ಯಾರ ಕಡೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಅವಳು ಎಂತಕೊಂಡ್ರು, ಯಾರು ಬೇರೆ ಡಾಕ್ಟರ್ ಕಡೆ ಹೋಗಿ ಬಂದಾರೆ ಅಂತಕೊಂಡ್ರು. ನೈ ಹಮ್ ಯೇಸು ಮಸೀಗೆ ಶರಣ ಮೇ ಗಯೆ ಅಂತ ಹೇಳಿದ. ಧೈರ್ಯವಾಗಿ ಹೇಳಿದ್ಲು ಅಂತೇಳು, ನಾನು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಅಧೀನಳಾಗಿ ಹೋದೆ, ಆತ ನನಗೆ ಶರಣನಾಗಿದೆ ಅಂತ ಹೇಳಿದ. ಯೇಸು ಕ್ರಿಸ್ತನಿಂದ. ಆವಾಗ ಇದನ್ನೆಲ್ಲ ಕೇಳಿದುಕೊಳ್ಳಿ ಅವರ ಗಂಡನ ಮೆದುಳು ಹಿಲ್ಗಯ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ,
मैं पूरा हिल गया उधर ಅಂತ ಹೇಳಿದ್ರೆ मेरा पूरा भक्ति भावना और मेरा जर गर्व अहंकार जो मेरे में जो जो ನನಗೊಳಗಿರತಕ್ಕಂತ ಒಂದು ಅಹಂ ಭಾವನೆ जो अहम था जो ईगो था वो सब हिल गया मेरा ಅಂತ ಗಂಡ ಸಂಪೂರ್ಣವಾಗಿ ಕದಲಿಬಿಟ್ಟ ಅಂತೆ, ಕರಗಿಬಿಟ್ಟ. ಏನು ನೆನಪು ಬಂತಂತೆ, ಯಾವತ್ತು ಅವಳು ಹೇಳಿದ್ಲಲ್ಲ ಇದೇ ಆಸ್ಪತ್ರೆ ಬಂದು ನಾನು ನಾರ್ಮಲ್ ರಿಪೋರ್ಟ್ ತೊಗೊಂಡು ಹೋಗ್ತೀನಿ ಅಂತ ಹೋಗುವಾಗ ಏನಾಯ್ತಂತೆ, ಹೋಗುವಾಗ ದಾರಿಯಲ್ಲಿ ಚರ್ಚ್ ಇರ್ತದೆ, ಅದೇ ಚರ್ಚ್ ಹೋಲಿ ಟ್ರಿನಿಟಿ ಚರ್ಚ್. ಆ ಹೋಲಿ ಟ್ರಿನಿಟಿ ಚರ್ಚ್ಗಳು ಹೋಗುವಾಗ ಅಲ್ಲಿ ವಾಚ್ಮೆನ್ ಇರುವಾಗ ವಾಚ್ಮೆನ್ ಚಾವಿ ತೆಗೆದುಕೊಡ್ತಾನೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ. ಆ ಚಾವಿ ತೆಗೆದುಕೊಟ್ಟಿರುವಾಗ ಪ್ರಾರ್ಥನೆ ಮಾಡಿ ಬಂದುವಾಗ ಅವ್ರು ಯಾವಾಗೂ ಪ್ರಾರ್ಥನೆ ಮಾಡಿ ಬಂದಾಗ ಅವಳು ಕೇಳೋದಿಲ್ಲ, ನೀ ಏನು ಪ್ರಾರ್ಥನೆ ಮಾಡಿದೆ ಅಲ್ಲಿ ಏನು ಮಾಡಿದೆ ಅಂತ ಕೇಳೋದಿಲ್ಲ. ಗಂಡ ಪ್ರಾರ್ಥನೆ ಮಾಡಲಿಕ್ಕೆ ಗೇಟ್ ಒಳಗಿಂದ ಹೊರಗೆ ಬೀಳ್ತಾನೆ, ಈತನ ಒಳಗೂ ಹೋಗೋದಿಲ್ಲ, ಗೇಟ್ ಹೊರಗೆ ಇರ್ತಾನೆ ನಿಂತಿರ್ತಾನೆ. ಮತ್ತು ಆತನು ತನ್ನ ಏನಾದ್ರು ಕೆಲಸ ಇದ್ದರೆ ಹೋಗಿ ಬರ್ತಾನೆ, ಅದೇ ಹೋಗಿ ನಿಧಿ ಮಾಡೋದಿಲ್ಲ. ಮತ್ತು ತನ್ನ ಏನಾದ್ರು ಕೆಲಸ ಇದ್ದರೆ ಹೋಗಿ ಬರ್ತಾನೆ. ಎಲ್ಲರೂ ಹೇಳ್ತೀರಲ್ವಯ್ಯ, ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯಾ ಹಲ್ಲೆಲೂಯಾ, ಹೇಳಿದ್ರು ಏನು ಮಾಡ್ಕೋತಿ ಅಂದಾಗಿರ್ತದೆ. ಸೊ ಅಲ್ಲಿ ಇವಳು ಪ್ರಾರ್ಥನೆ ಮಾಡಿದ ಘಟನೆ ಏನೇನು ಬರ್ತದೆ ಏನಂತೇಳಿ, ಆವಾಗ ಪ್ರಾರ್ಥನೆ ಏನಂತ ಹೇಳ್ತಾರೆ, ಆ ಹೋಗಿರುವಾಗ ನೀನು ಡಾಕ್ಟರ್ ಹೇಳಿರ್ತಾರೆ ನಿನ್ನ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಜೀವ ಇಲ್ಲ ಮತ್ತು ಅದಕ್ಕೆ ರೂಪ ಇಲ್ಲ, ಅದು ಭಾಳ ಅದು ಕ್ಯಾನ್ಸರ್ ಗಡ್ಡೆಯಾಗಿನೂ ತಿರುಗಬಹುದು ಎಂಬುದಾಗಿ ಹೇಳಿರುವಾಗ ಇದು ಹೇಳಿದ ರಿಪೋರ್ಟ್ ಆದ ನಂತರ ಅವರು ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಾಗ ಅವ್ರ ಗಂಡ ಕೇಳ್ತಾನೆ, ಏನಂತ ಪ್ರಾರ್ಥನೆ ಮಾಡಿದೆ ಅಂತ. ಏನಿಲ್ಲ ಏಸಯ್ಯ, ನೀನು ಈ ಗರ್ಭದಲ್ಲಿರುವ ಮಗುವನ್ನು ಪುಷ್ಟವಾಗಿ ಆರೋಗ್ಯವಾಗಿ ಸಂಪೂರ್ಣವಾಗಿ ಬೆಳೆಸಿ ಜನ್ಮ ಕೊಡುವಂತೆ ಮಾಡಿದರೆ ತಿವಾರಿ ಕುಟುಂಬದಲ್ಲಿ ಏಸು ಹೊರತು ಮತ್ತು ಯಾರನ್ನು ದೇವರಾಗಿ ನಂಬುವುದಿಲ್ಲ, ಆತನ ಯೇಸುವನ್ನೇ ದೇವರಾಗಿ ನಂಬ್ತಾರೆ ಅವರು ಅಂತೇಳಿ ಅವಳು ಪ್ರಾರ್ಥನೆ ಮಾಡಿ ಬಂದಿ. तेरा क्या दिमाग सटिया गया क्या? अरे तेरा तू क्या गॉड के पास प्रॉमिस करके आयತು, ದೇವ್ರ ಕಡೆ ಪ್ರಾಮಿಸ್ ಮಾಡಿ ಬಂದೀನಿ. ಹಲ್ಲೆಲೂಯಾ. ಗಂಭೀರ ದೇವ್ರ ಕಡೆ ಯಾರ ಕಡೆ ಪ್ರಾಮಿಸ್ ಮಾಡಿ ತಪ್ಪಿಸ್ಕೊ, ದೇವ್ರ ಕಡೆ ಪ್ರಾಮಿಸ್ ಮಾಡದೇ ಇದ್ರೆ ಭಾಳ ಲಪಡ ಆಗ್ತದೆ, ಭಾಳ ತೊಂದರೆ ಆಗ್ತದೆ. ಪರಮೇಶ್ವರ ಕೆ ಪಾಸ್ ऐसा नहीं करना तो नहीं, चलो तुम सब कुछ अच्छा होगा ಅಂತ ಹೇಳಿ. ಆದರೂ ಅವ್ರು ಕೇಳಿದಂತೆ ತುಮಾರಿಗೂ ಬಚ್ಚಾ ಸ್ವಸ್ಥ ಅವ್ರು ತಂದರುಸ್ತ್ ಹೋನಾ ಕ್ಯಾನೆ? ಹಾಂ ಹೋನಾ. ಆವಾಗಿದ್ರು ಕ್ಯಾ ಬಿ ರೇಣೆದು, ಆಮೇಲೆ ಬೇಕಾದರೆ ಯೇಸು ಕ್ರಿಸ್ತ ನಮ್ಮಂತ ಹೇಳಿದ್ರಲ್ಲ, ಎಲ್ಲರೂ ಯೇಸು ದೇವರು ಅಂತ ನಮ್ಮಂತ ಹೇಳಿದ್ರಲ್ಲ, ಆಮೇಲೆ ನಮ್ಮ ಆತನ ಮತ್ತಲ ಬಿದ್ದ ಏನಂತಾರೆ, ಹೆಂಗಾರ ಮಗು ಹುಟ್ಟಿದ್ರೆ ಸಾಕು, ಸ್ವಸ್ಥವಾದಂಥ ಮಗು ಪುಷ್ಟವಾದಂಥ ಮಗು ಹುಟ್ಟಿದ್ರೆ ಸಾಕು, ಆಮೇಲೆ ಬೇಕಾದ್ರೆ ನನ್ನ ದೇವತೆಗಳೇ ಮತ್ತು ತಿರುಗಿ ಹೋಗ್ಬೋದು ನಾನು ಅಂತೇಳಿ ಈತನು ಈ ರೀತಿಯಿಂದ ಒಂದು ದುರಾಲೋಚನೆ ಮಾಡಿರ್ತಾನೆ. ಕೆಲವು ಜನ ದುರಾಲೋಚನೆ ಮಾಡ್ತಾರೆ, ನನಗೆಲ್ಲ ಸಿಕ್ಕ ಮೇಲೆ ಆಯಿತು ಆಮೇಲೆ ಏನೈತೆ ಅಂತೇಳಿ, ಹಾಗೆ ದುರಾಲೋಚನೆ ಮಾಡಿದ ಸಾಧಾರಣದ ಮನುಷ್ಯ. ಹೀಗೆ ಮಾಡ್ಕೊಂಡು ಹೋಗಿರುವಾಗ ಈ ರಿಸಲ್ಟ್ ಬಂದ ಮೇಲೆ ಅವಳ ಗರ್ಭದಲ್ಲಿರ್ತಕ್ಕಂಥ ಮಗು ಸ್ವಸ್ಥವಾಗಿದೆ, ಪಲ್ಸಿದೆ ಮತ್ತು ಜೀವದಿಂದಿದೆ ಮತ್ತು ರೂಪಧಾರಣೆಯಾಗಿದೆ, ರೂಪ ಕಂಡು ಬರ್ತಾ ಇದೆ, ಈ ಮಗು ಪುಷ್ಟವಾಗಿ ಜನಿಸ್ತಿದೆ ಎಂಬುದಾಗಿ ಹೇಳಿದ ಕೂಡಲೇ ಆತನಿಗೆ ನೆನಪು ಬಂದಿದ್ದಿದೆ, ಇನ್ನು ಏನಿಲ್ಲ, ಆತನ ಸಂಪೂರ್ಣವಾಗಿ ಕದಲಿಬಿಟ್ಟಿದ್ದಾನೆ. ವಾಹ್, ಏನು ಆಶೆ, यीशु के नाम से प्रार्थना करने से इतना सामर्थ्य। हालेलुया। वैद्य जी ने बताया किसी के इसके कोख में जो भी है भ्रूण, उसको जीवन नहीं है, उसके अंदर लाइफ नहीं है, उसके अंदर रूप नहीं है, इसको अबार्शन करना, ಅದರೊಳಗೆ ಜೀವ ಇಲ್ಲ, ಅದರೊಳಗೆ ರೂಪ ಇಲ್ಲ, ಅಬಾರ್ಷನ್ ಮಾಡ್ಬೇಕಂತ ಹೇಳಿದ್ರು. इतना सामर्थ्य परमेश्वर है तेरा यीशु मसीह ಅಂತ ಕೇಳ್ತಾನಂತ. है इतना सामर्थ्य परमेश्वर है, उसके लिए कोई असंभव चीज नहीं है, हर चीज उसके लिए संभव है, वही ಯೇಸು ಮಸೀಹ ಅಂತ. ಈತನಿಗೆ ಆವತ್ತಿಂದ ಆಶ್ಚರ್ಯವಾಗ್ತದೆ. ಈತನು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ರೀತಿಯಾದಂಥ ಚರ್ಚೆ ನಡೀತಾ ಇರ್ತದೆ ಯೇಸು ಕ್ರಿಸ್ತನ ವಿಷಯದಲ್ಲಿ. ಯೇಸು ಕ್ರಿಸ್ತನ ಹೌದು ಇಷ್ಟೆಲ್ಲ ಮಾಡಿದ್ರೆ, ಆದರೆ ಚರ್ಚೆಗೆ ಬರ್ತೇನೆ ಪ್ರೇಯರ್ ಮಾಡ್ತೇನೆ ಅಂತ ಹೇಳೋದಿಲ್ಲ. ನಮ್ಮ ಮತವನ್ನು ಬಿಟ್ಟು ನಾವ್ಯಾವತ್ತೂ ಬರೋದಿಲ್ಲ ಅನ್ನೋ ಸ್ಟ್ರಾಂಗ್. ದಿನಗಳದಂತೆ ಅಲ್ಲಿ ಆರ್ಗ್ಯುಮೆಂಟ್, ಶಾಕ್ ಇದೆಲ್ಲ ನಡೀತಾ ಇರ್ತದೆ. ಆಮೇಲೆ ಇವಳು ಮನೆಯಲ್ಲಿ ಪ್ರತಿದಿನ ಬೈಬಲನ್ನು ಓದ್ತಿರೋದು ನೋಡಿ, ಪ್ರತಿದಿನ ಪ್ರಾರ್ಥನೆ ಮಾಡ್ತಿರೋದು ನೋಡಿ, ಈತನಿಗೆ ಒಂದೇ ಚಿಂತೆ, ಇಷ್ಟು ಆಸಕ್ತಿ, ಇಷ್ಟು ವಿಶ್ವಾಸ, ಯೇಸು ಅಂದರೆ ಇಷ್ಟು ಭಕ್ತಿ ಯಾಕೆ ಇವಳಿಗೆ ಅಂತೇಳಿ ಆವಾಗ ಗೊತ್ತಾಯಿತು ಯೇಸು ಕ್ರಿಸ್ತನ ಮಹತ್ವ ಕಾರ್ಯವನ್ನು ಇವಳು ರುಚಿಸಿ ನೋಡಿರೋದ್ರಿಂದ ಅಷ್ಟು ನಂಬುತ್ತಾ ಇದ್ದಾಳೆ. ಆವಾಗ ಈತನು ಕೂಡ ಏನು ಬಿಡು ದೇವರು ನಂಬ್ತಾ ಇದ್ದಾಳೆ ಅಂತೇಳಿ ಈತನು ಕೂಡ ಹೆಚ್ಚಾಗಿ ಆಬ್ಜೆಕ್ಷನ್ ಮಾಡಲಿಲ್ಲ. ಎಲ್ಲರೂ ಹೇಳ್ತಿರಲ್ವಿಯ.
ಆಮೇಲೆ ಅಲ್ಲಿ ಕೆಲವು ಜನ ಸಿಕ್ಕಿದ್ರು ಅವ್ರಿಗೆ. ಅಲ್ಲಿ ಅವ್ರ ಜೊತೆಲಿ ಪ್ರಾರ್ಥನೆಗೆ ಹೋಗ್ತಾ ಮಾತಾಡ್ತಾ, ಆ ಪಾಸ್ಟರ್ಗಳು ಮನೆಗೆ ಬಂದು ಮಾತಾಡ್ತಾ ಇದ್ರು. ಅವ್ರ ಜೊತೆಲಿ ಮಾತಾಡ್ತಿರುವಾಗ ದಿನಗಳದಂತೆ ಅವಳು ತನ್ನ ಜೀವನದಲ್ಲಿ ಯಶಸ್ವಿ ಪಡ್ಕೊಳ್ತಾ ಈ ಥರ ಮಾತ್ರ ತನ್ನ ಇದೆಲ್ಲ ಮಾಡಿಕೊಳ್ತಾ ಹೋಗ್ತಾ ಇದ್ದನು. ಆಮೇಲೆ ಏನಾಯಿತು, ದಿನ ತುಂಬಿದ ನಂತರ, ಗರ್ಭಧಾರಣೆಯಾಗಿ ದಿನ ತುಂಬಿದ ನಂತರ ಅವರ ತವರು ಮನೆಗೆ ಕಳಿಸಿರ್ತಾನೆ. ಯಾರನ್ನು? ಹೆಂಡತಿಯನ್ನು ತವರು ಮನೆಗೆ ಕಳಿಸಿರ್ತಾನೆ. ತವರು ಮನೆಗೆ ಕಳಿಸಿರುವಾಗ, ಆ ತವರು ಮನೆಗೆ ಕಳಿಸಿರುವಾಗ, ಯಾಕಂದರೆ ಡೆಲಿವರಿ ಮಾಡಲಿಕ್ಕೆ ಭಾಳ ಜನ ತವರು ಮನೆಗೆ ಹೋಗ್ತಾರಲ್ಲ ಅಂತೇಳಿ ತವರು ಮನೆಗೆ ಕಳಿಸಿರ್ತಾನೆ. ಆ ತವರು ಮನೆಗೆ ಕಳಿಸಿರುವಾಗ ನಡೆದಿರ್ತಕ್ಕಂಥ ಘಟನೆ, ಅಲ್ಲಿ ಕೆಲವು ದಿನಗಳಾದ ಮೇಲೆ ದಿನ ತುಂಬಿದ ಕೂಡಲೇ ಅವಳು ಭಾಳ ಹೊಟ್ಟೆ ನೋವಿದೆ ಎಂಬುದಾಗಿ, ಅಂದರೆ ಪ್ರಸವ ನೋವು ಬರ್ತಾ ಇದೆ ಎಂಬುದಾಗಿ ಹೇಳಿದ ಕೂಡಲೇ ಇಮಿಡಿಯೇಟ್ಲಿ ಅವಳನ್ನು ಆಸ್ಪತ್ರೆಯಲ್ಲಿ ಸೇರಿಸಿದ್ರು. ಆಸ್ಪತ್ರೆಯಲ್ಲಿ ಸೇರಿಸಿದ ಕೂಡ ಡಾಕ್ಟರ್ ಏನು ಮಾಡಿದ್ರು, ಅವಳು ಗರ್ಭದಲ್ಲಿರ್ತಕ್ಕಂಥ ಮಗುವಿನ ತಲೆ ಕೆಳಗೆ ಬಂದಿದೆ, ನೀರೆಲ್ಲ ಗರ್ಭದಲ್ಲಿರ್ತಕ್ಕಂಥ ನೀರೆಲ್ಲ ಸಂಪೂರ್ಣವಾಗಿ ಹರಿದು ಹೋಗಿದೆ, ಈಗ ಮಗು 24 ತಾಸೊಳಗೆ ಡೆಲಿವರಿ ಆಗ್ತದೆ ಅಂತೇಳಿ ಅವಳು ಹೇಳಿರ್ತಾಳೆ. ಹೇಳಿದ ಕೂಡಲೇ 24 ತಾಸವರೆಗೆ ವೇಟ್ ಮಾಡಿದ್ದಾರೆ. ಆದರೆ ಭಾಳ ಡೇಂಜರ್ ಇದು, ಮಗುವಿನ ನೀರೆಲ್ಲ ಹೋಗಿಬಿಟ್ಟಿದೆ, ಮಗು ಉಳಿದು ಭಾಳ ಕಷ್ಟ, ಸಿಜರಿನ್ ಮಾಡಬೇಕಾಗ್ತದೆ. ಮತ್ತು ಸಂಜೆ 24 ತಾಸವರೆಗೆ ಡೆಲಿವರಿ ಆಗದೇ ಇದ್ದರೆ ನಾವು ಸಿಜರಿನ್ ಮಾಡೋಣ ಅಂಥೇಳಿ ಭಾಳಷ್ಟು ಅವರಿಗೆ ಒತ್ತಾಯ ಮಾಡ್ತಾಳೆ. ಆದರೆ ಗಂಡನಿಗೆ ಹೆದರಿಕೆ ಸ್ಟಾರ್ಟ್ ಆಗಿರ್ತದೆ. ಈತನು ತವ್ರ ಮನೆಗೆ ಆ ಸುದ್ದಿಯನ್ನು ಕೇಳಿ ತವ್ರ ಮನೆಗೆ ಬಂದು, ಯಾರು ತವ್ರ ಮನೆಗೆ? ಹೆಂಡತಿಯ ತವ್ರ ಮನೆಗೆ ಬಂದು ಅಲ್ಲಿ ಅವ್ರ ರಿಲೇಷನ್ಸ್ ಎಲ್ಲ ಬಂದಿರ್ತಾರೆ. ಅಲ್ಲೆಲ್ಲ ನಡೆದಿರ್ತಕ್ಕಂಥ ಸಂಗತಿಯಲ್ಲಿ ನೋಡ್ತಾ ಇರುವಾಗ ಭಾಳ ಗಾಬರಿಗೊಂಡು ಗಂಡನಲ್ಲಿರ್ತಕ್ಕಂಥ ಆ ಒಂದು ಏನು ಮತದ ಭಕ್ತಿ ಏನಿದೆಯಲ್ಲ, ಮತಾವಲಂಬಿಯಾಗಿ ಏನಿದೆನಲ್ಲ, ಮತದ ಅಭಿಮಾನ ಏನಿದೆಯಲ್ಲ, ಅದೆಲ್ಲ ಮುರಿದು ಚೂರು ಚೂರು ಆದನಂತೆ. 24 ತಾಸಾದರೆ ಮಗು ಅವಳು ಜನ್ಮ ಕೊಡಲಿಕ್ಕಾಗಿಲ್ಲ. ಅಯ್ಯೋ ಏನಾಗಲಿಲ್ಲ ಅಂತ ಆವಾಗ ಅವಳ ಹೆಂಡತಿ ಪದೇ ಮೆಸೇಜ್ ಮಾಡ್ತಾ ಇರ್ತಾಳೆ, ನೀನು ಹೋಗಿ ಪ್ರಾರ್ಥನೆ ಮಾಡು, ನೀನು ಹೋಗಿ ಪಾಸ್ಟರ್ಗೆ ಫೋನ್ ಮಾಡು, ಅವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳು, ಎಲ್ಲ ಚೆನ್ನಾಗಿ ಹೋಗ್ತದೆ, ಚಿಂತೆ ಮಾಡಬೇಡ, ನಾರ್ಮಲ್ ಡೆಲಿವರಿ. ಈತನ ಹೋಗಿ ಫೋನ್ ಮಾಡಿದಂತೆ, ಬೆಂಜಿ ಪಾಸ್ಟರ್ಗಳಿಗೆ ಫೋನ್ ಮಾಡಿದಂತೆ. ಫೋನ್ ಮಾಡಿದ ಕೂಡಲೇ ಬೆಂಜಿ ಅವ್ರ ಪಾಸ್ಟರ್ಮ್ಮ ಅವ್ರ ಹೆಸರು ಬೆಂಜಿ, ಐಸಾ ಹೇ, ಇಂಥ ಪರಿಸ್ಥಿತಿ ಆಗಿದೆ, 24 ತಾಸು ಮಗು ಹುಟ್ಟಲಿಲ್ಲ, ಆದರೆ ಮಗು ಹುಟ್ಟಬೇಕಾಗಿತ್ತು, ಭಾಳ ತೊಂದರೆ ಇದೆ ಅಂತ ಹೇಳ್ತಾ ಇದ್ರೆ ದಯಮಾಡಿ ಪ್ರಾರ್ಥನೆ ಬೇಡಿ. ಅರೇ ಬಾತ್ ಕೋಯಿ ಚಿಂತಾ ಮತ್ ಕರೋ, ಏನು ಚಿಂತೆ ಮಾಡಬೇಡ್ರಿ, ಯೇಸು ದೇವರು ಅವಳ ಸಂಗಡಿದಾನೆ. ಯೇಸು ದೇವರು ನಾರ್ಮಲ್ ಡೆಲಿವರಿ ಆದ್ರಲ್ಲ, ಸಿಜರಿನ್ ಆದರೂ ಪರವಾಗಿಲ್ಲ, ನನ್ನ ಮಗು ಮತ್ತು ತಾಯಿ ಸುರಕ್ಷಿತವಾಗಿರಲಿ ಅಂತ ಏನು ಹೇಳ್ತಾನೆ ಹೇಳ್ತಾನೆ. ಇಲ್ಲ ದೇವರು ನಾರ್ಮಲ್ ಡೆಲಿವರಿ ಕೊಡ್ತಾನೆ ಮತ್ತು ನಿನಗೆ ಗಂಡು ಮಗನೇ ಕೊಡ್ತಾನೆ ಅಂತ ಹೇಳಿಬಿಟ್ರಂತೆ ಅವರು ಪ್ರೇರಣೆ ಮಾಡ್ತಾ. ಅಯ್ಯೋ ಯಾವುದಾರ ಕೊಡಲಿಯಪ್ಪ, ನನಗೆ ಒಳ್ಳೆ ತಾಯಿ ಮತ್ತು ಮಗು ಎಲ್ಲ ಸುರಕ್ಷಿತವಾಗಿರ್ಬೇಕೆಂಬುದಾಗಿ ಈತನು ಆ 3 ದಿನ ಏನು ಟೆನ್ಷನ್ ತೊಗೊಂಡಿರ್ತಾರೆ, ಆ 3 ದಿನ ಏನು ಅವನ ಜೀವನದಲ್ಲಿ ಆ ದಿಗುಲು, ಆ ಚಿಂತೆ, ಆ ಬಾಧೆಯನ್ನು ಮುರಿದು ಹಾಕಿದೆಯಲ್ಲ, ಆ ಆಸ್ಪತ್ರೆ ಕ್ರಿಶ್ಚಿಯನ್ ಆಸ್ಪತ್ರೆ ಅಂತೆ. ಆ ಆಸ್ಪತ್ರೆಯಲ್ಲಿ ಒಂದು ಚಾಪಲ್ ಇರುತ್ತೆ. ಚಾಪಲ್ ಅಂದರೆ ಅಲ್ಲೇ ಪ್ರಾರ್ಥನೆ ಮಾಡುವ ಒಂದು ಕೋಣೆ ಇರ್ತದೆ. ಆ ಕೋಣೆ ಒಳಗೆ ನೋಡುವಾಗಲ್ಲ ಎಲ್ಲ ನರ್ಸ್ಗಳೆಲ್ಲ ಬಂದಾಗೆಲ್ಲ ಒಂದೇ ಸಾರಿ ಪ್ರೇಯರ್ ಮಾಡಿ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಅವರು. ಆ ಚಾಪಲಲ್ಲಿ ಹೋಗಿ ಕೂತ್ಕೊಂಡು ಒಂದು ಪ್ರಾರ್ಥನೆ ಮಾಡ್ತಾನೆ ಗಂಡ. 3ನೇ ದಿನ ಭಾಳ ಚಿಂತೆ ದಿಗುಲು ಆಗ್ತಲ್ಲ. 24 ತಾಸಾದ್ರೂ ಮಗು ಡೆಲಿವರಿ ಆಗಲಿಲ್ಲ. ಇವಳು ತಾಯಿ ಡೆಲಿವರಿ ಆಗಲಿಲ್ಲ. 2 ದಿನ ಆಯಿತು ಮಗು ಡೆಲಿವರಿ ಆಗಲಿಲ್ಲ. ಮಗುಗೆ ಆ ಒಂದು ಹೆಂಡತಿ ಡೆಲಿವರಿ ಆಗಲಿಲ್ಲ, ಮಗು ಹೊರಗೆ ಬರಲಿಲ್ಲ. 3 ದಿನ ಆಯಿತು, ಭಾಳ ಟೆನ್ಷನ್ ಆಗ್ತಾ ಇದೆ. ಡಾಕ್ಟರ್ ಹೇಳಿದ್ರು, ಬೇಗನೆ ಆಪ್ರೇಷನ್ ತಯಾರಿ ಮಾಡಿರಿ, ಯಾಕಂದರೆ ಇದು 3 ದಿನ ಆಯಿತು, ಏನು ಹೇಳಿಕ್ಕೆ ಬರೋದಿಲ್ಲ, ಇಷ್ಟು ದಿನ ಮಗು ಬದುಕಿದೆ ತೊಳಗೆ ಅಂತೇಳಿ ಬೇಗನೆ ಡೆಲಿವರಿ ಮಾಡಲಿಕ್ಕೆ. ಈತನ ಹೋಗಿ ಪ್ರಾರ್ಥನೆ ಮಾಡಿದೆ. ಏನು ಪ್ರಾರ್ಥನೆ ಮಾಡಿದನು? ಏನಂತ ಪ್ರಾರ್ಥನೆ ಮಾಡಿದ್ನು ನೆನಪಿದೆಯಾ? मसीहा, ಎಷ್ಟು ಹುಷಾರದ ನೋಡ್ರಿ, मसीहा अगर तू बच्चे को और माँ को सुरक्षित, लड़का होने दो लड़की होने दो, सुरक्षित और सुरक्षित जन्मने के बाद में सुरक्षित रखे, तो तंदुरुस्त रखे, उनको चंगा रखो परमेश्वर ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಅಷ್ಟು ಮಾಡಿದರೆ ನಾನು ಹೊಸ ಒಡಂಬಡಿಕೆ ಬೈಬಲೆಲ್ಲ ಪ್ರತಿದಿನ ಒಂದು ಚಾಪ್ಟರ್ ಓದ್ತೀನಿ ಎಂಬುದಾಗಿ ಆತನ ದೇವ್ರ ಜೊತೆಯಲ್ಲಿ ಒಡಂಬಡಿಕೆ ಮಾಡ್ಕೋತಾನೆ. ಇವನು ತಿವಾರಿ, ಇವನು ಮಾಮೂಲಿ ವ್ಯಕ್ತಿ ಅಲ್ಲ. ಹಳೆ ಒಡಂಬಡಿಕೆ ಅಂದರೆ ಭಾಳ ದೊಡ್ಡದಾಗ್ತದೆ. ಅವನು ಭಾಳ ಹುಷಾರದಾನೆ. ಹೊಸ ಒಡಂಬಡಿಕೆ ಮಾತ್ರ ಸಣ್ಣದಿದೆಯಲ್ಲ, ಹೊಸ ಒಡಂಬಡಿಕೆ ಡೈಲಿ ಒಂದು ಚಾಪ್ಟರ್ ಓದ್ತೀನಿ ಎಂಬುದಾಗಿ ವಾಗ್ದಾನ ಮಾಡ್ತಾನೆ. ಕಂಜೂಸಲ್ಲಿ ಕೂಡ ಎಂಥ ಕಂಜೂಸ್ ನೋಡ್ರಿ, ಬೈಬಲ್ ಓದೋದ್ರಲ್ಲಿ ಕೂಡ ನನ್ನ ಹೆಂಡತಿ ಮತ್ತು ನನ್ನ ಮಗುವಿನ ಸುರಕ್ಷಿತವಾಗಿ ಅವಳು ಡೆಲಿವರಿ ಆದರೆ ನಾನು ಬೈಬಲೆಲ್ಲ ಓದ್ತೇನೆ, ನಿನ್ನ ನಂಬುತ್ತೀನಿ ಅಂತ ಹೇಳ್ತಲ್ಲ, ಚರ್ಚಿಗೆ ಬರ್ತೇನೆ ಅಂತ ಹೇಳ್ತಲ್ಲ. ಈ ನಯಾ
ಮಗು ಮತ್ತು ತಾಯಿ ಬಹಳ ಚೆನ್ನಾಗಿದ್ದಾರೆ, ಸ್ವಸ್ಥವಾಗಿದ್ದಾರೆ ಅಂತ ಹೇಳಿದೆ. ಇವನು ಸಂತೋಷ ತಾಳ್ಕೊಳ್ಳಿಕ್ಕಾಗೋದಿಲ್ಲ, ಆನಂದ ಆಷ್ಪಗಳು, ಕಣ್ಣೀರು ಬಂತು. ಅಯ್ಯೋ ಎಂಥ ದೊಡ್ಡ ದೇವರು, ನಾನು ಸಾಮಾನ್ಯವಾದಂಥ ಒಂದು ಕ್ರೈಸ್ತವನು ಕೂಡ ಅಲ್ಲ, ಯೇಸು ಕ್ರಿಸ್ತನ ಕುರಿತು ವಿರೋಧವಾಗಿ ನಾನು ವಾದ ವಿವಾದ ಮಾಡೋನು, ನನ್ನ ಪ್ರಾರ್ಥನೆ ಕೇಳಿದ ನನ್ನ ಹೆಂಡಿ ಅಲ್ಲೇ ಅವ್ರಿಗೆ ಖುಷ್ಖಬರಿ ಸಾಬ್ಜಿ ಯಾರು ನರ್ಸ್ ಹೇಳಿದ್ರು, ಮೇಡಮ್ ಕಾ ಡಿಲಿವರಿ ನಾರ್ಮಲ್ ಹೋ ಅಂದರು. ಇನ್ನೂ ಸಂತೋಷವಾಯ್ತು ನನಗೆ. ಏ ಕ್ಯಾ ಪರಮೇಶ್ವರ ಹೇ. ನನ್ನ ಪ್ರಿಯ ಸೋದರೇ, ಎಫೆಸರ್ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರವಾಗಿ ನೀನು ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಸರ್ವಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತನಲ್ಲಿಯೂ ಯುಗಾಂತರಕ್ಕೂ ತಲತಲಾಂತರಕ್ಕೂ ಮಹಿಮೆ ಘನತೆ ಉಂಟಾಗಲಿ. ಬರೀ ನಾವು ಬೇಡುವುದಕ್ಕಿಂತಲೂ ಕಲ್ಪನೆ ಮಾಡೋದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಸರ್ವಶಕ್ತನಾದ ದೇವರು ಯಾರು? ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ದೇವರು ಎಲ್ ಶಡಾಯ್. ಅಬ್ರಾಹ್ಮನಿಗೆ, ಇಸಾಕನಿಗೆ, ಯಾಕೋಬನಿಗೆ ಏನೊಂದು ಬಯಲ್ಪಡಿಸಿ ಏನೊಂದು ಗೋಚರವಾದನು? ಆತನು ಸರ್ವಶಕ್ತನಾದ ದೇವರೆಂದು ಗೋಚರವಾದನು. ಆವಾಗ ಈ ವ್ಯಕ್ತಿ ಆಶ್ಚರ್ಯಚಕಿತನಾಗಿ ಭಾಳ ಸಂತೋಷವಾಗಿ ಮಗು ಆಯಿತು. ಆಗ ಅವರ ತಾಯಿ, ಅವರ ಸಂಬಂಧಿಕರು, ಅವರ ತಂಗಿ ಎಲ್ಲ ಏನೇನೋ ತೊಗೊಂಡು ಬಂದಿದ್ದಾರಂತೆ. ಅವರು ಕೆಲವು ಜನ ಮಾಂತ್ರಿಕನ ಕಡೆ ಹೋಗಿ ಏನೋ ತೊಗೊಂಡು ಬಂದರು, ಕೆಲವು ಜನ ಅವರ ರಿಲೇಷನ್ ಅವರು, ಕೆಲವು ಜನ ಎಲ್ಲೋ ಧರ್ಮಸ್ಥಳಕ್ಕೆ ಹೋಗಿ ಮಂದಿರಕ್ಕೆ ಹೋಗಿ ಏನೇನೋ ತೊಗೊಂಡು ಬಂದು ಕೊಟ್ಟಿದ್ದಾರಂತೆ ತಿನ್ನಲಿಕ್ಕೆ. ಆತನು ಧೈರ್ಯವಾಗಿ ಹೇಳಿದ, ಯಾಕಂದರೆ ಆ 3 ದಿನ ಏನು ಅವಳು ಗರ್ಭ ಪ್ರಸವ ಆಗದೆ ಅಲ್ಲಾಡ್ತಿದ್ಲಲ್ಲ, ಆ ಸಮಯದಲ್ಲಿ ಆತನು ಚೂರು ಚೂರಾಗಿ ಈ ದೇವರ ವಾಕ್ಯದಲ್ಲಿ ಆ ಪ್ರಾರ್ಥನೆ ಮೂಲಕವಾಗಿ ಅವನನ್ನು ದೇವರೇನು ಬಲಪಡಿಸಿದನಲ್ಲ, ಆ ಬಲದಿಂದ ಹೇಳಿದಾನೆ, माजी ये सब उसके वजह से नहीं हुआ, यीशु मसीह को प्रार्थना करने से हुआ है. ये सब कुछ मैं ಮಂತ್ರ ತಂತ್ರ ಮಾಡಿದಿಲ್ಲ, ನಾನು ತಿನ್ನೋದಿಲ್ಲ, ಮತ್ತು ನೀವು ತಂದಿರತಕ್ಕಂಥ ಯಾವುದೇ ತಿನ್ನುವುದಿಲ್ಲ, ತಿನ್ನಿಸೋದಿಲ್ಲ. ನನ್ನ ಹೆಂಡತಿ ಯೇಸು ಕ್ರಿಸ್ತನ ಕೃಪೆ ದಯೆಯಿಂದಲೇ ಅವಳಿಗೆ ಸುರಕ್ಷಿತವಾದ ಡೆಲಿವರಿ ಆಗಿದೆ ಎಂಬುದಾಗಿ ಸಾಕ್ಷಿ ಹೇಳಿದ. ಅವರ ತಂದೆ ತಾಯಿಗಳು ಆತನ ಜೊತೆಯಲ್ಲಿ ಸ್ವಲ್ಪ ವಹಿಮನಸ್ಸು ಬಂತು. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ತದನಂತರ ಇವಳು ದೇವರ ವಾಕ್ಯವನ್ನು ಓದ್ತಾ ದೇವರನ್ನ ಇನ್ನೂ ಸಮೀಪಕ್ಕೆ ತಿಳ್ಕೊಂಡು ದೀಕ್ಷಾ ಸ್ಥಾನಕ್ಕೆ ತಯಾರಾಗಿ, ನಾನು ದೀಕ್ಷಾ ಸ್ಥಾನ ತೆಗೆದುಕೊಳ್ತೀನಿ ಎಂಬುದಾಗಿ ಹೇಳಿರುವ ಗಂಡ ಅವಳನ್ನು ಏನು ಮಾಡ್ತಾನೆ? ಹಮ್ ನೈ ಬಪ್ತಿಸ್ಮಾಲಿಗೆ ಮಸೀ ಬನ್ನೇಗ, ಹಮ್ಗೆ ಕ್ರಿಶ್ಚಿಯನ್ ಬನ್ನೇಗ, ನಾವ್ಯಾಕೆ ಕ್ರಿಶ್ಚಿಯನ್ ಆಗಬೇಕು? ನನಗೇನು ಕಡಿಮೆ ಇದೆ? ಅರ್ಥ ಆಗ್ತಾ ಇದೆ? ಆಗೋದು ಬೇಕಾಗಿಲ್ಲ. ನೀನು ನಂಬಿದಿ, ಪ್ರೇಯರ್ಗೆ ಹೋಗಿದ್ದಿ, ಪ್ರೇಯರ್ ಮಾಡ್ಕೊಂಡು ನೀನು ಪ್ರೇಯರ್ ಮಾಡ್ತಾ ಇದ್ದಿ, ಬೈಬಲ್ ಓದ್ತಾ ಇದ್ದಿ, ನಮ್ಮ ದೇವತೆಗಳನ್ನು ನೀವು ನಮ್ಮ ದೇವತೆಗಳನ್ನು ಮೂರ್ತಿಗಳನ್ನು ಪೂಜೆ ಮಾಡ್ತಾ ಇಲ್ಲ, ಆದರೂ ಬಿಟ್ಟಿನಿ, ಫೋರ್ಸ್ ಮಾಡಿಲ್ಲ. ಆದರೆ ಬಾಪ್ತಿಸಮ್ ತಗೊಂಡ್ರೆ ನೀ ಕ್ರಿಶ್ಚಿಯನ್ ಆಗ್ತೀಯಲ್ಲ, ಕ್ರಿಶ್ಚಿಯನ್ ಆಗೋದು ಬೇಕಾಗಿಲ್ಲ ನಮಗೆ, ನಾವು ಕ್ರಿಶ್ಚಿಯನ್ ಆಗೋದಿಲ್ಲ, ಆಗಬಾರ್ದು ಅಂತೇಳಿ ಅವರ ಹೆಂಡತಿಯನ್ನು ಸ್ವಲ್ಪ ಒತ್ತಾಯ ಮಾಡ್ತಾನೆ. ಆದರೆ ಹೆಂಡತಿ ಸುಮ್ಮನೆ ಇರ್ತಾಳೆ. ಆಮೇಲೆ ಇವರಲ್ಲಿ ಒಂದು ಯಾಕೆ ಆಗಬೇಕು ಆಮೇಲೆ ಅಲ್ಲಿರ್ತಕ್ಕಂಥ ಪಾಸ್ಟರ್ ಹೆಂಡತಿ ಮಾತಾಡ್ತಾರೆ, ಇಲ್ಲ, ಯೇಸು ಕ್ರಿಸ್ತನನ್ನು ನಂಬಿದರೆ ನಿನಗೆ ಸ್ವರ್ಗ, ಯೇಸು ಕ್ರಿಸ್ತನ ನಂಬದೇ ಇದ್ದರೆ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕಾಗೋದಿಲ್ಲ, ಪರಲೋಕಕ್ಕೆ ಪರದೇಶಿಗೆ ಹೋಗ್ಲಿಕ್ಕಾಗೋದಿಲ್ಲ, ಇಲ್ಲದಿದ್ದರೆ ನಿತ್ಯ ನರಕದಲ್ಲಿ ಉರಿತೇವೆ. ಯೇಸು ಕ್ರಿಸ್ತ ನಮಗಾಗಿ ಯೇಸುವೇ ಮಾರ್ಗ, ಯೇಸುವೇ ಸತ್ಯವಾಗಿದ್ದಾನೆ ಅಂತ ಹೇಳ್ತಾನೆ. ಆದರೂ ಕೇಳೋದಿಲ್ಲ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಇದ್ದ ಮಾತನ್ನು ಹೇಳ್ತಾನೆ, ನಾನೇ ಮಹಿ ಓ ಮಾರ್ಗ ಹೂँ, ವಹ ಸತ್ಯ ಹೂँ ಮತ್ತು ಜೀವನ್ ಹೂँ, जो कोई भी मेरे बिना परमेश्वर के पास पिता के पास नहीं जा सकता ಅಂತ ಹೇಳಿ. ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವವಾಗಿದ್ದೇನೆ, ನನ್ನನ್ನು ಹೊರತುಪಡಿಸಿ ಯಾರೂ ತಂದೆ ಬಳಿಯಲ್ಲಿ ಹೋಗಲಾರರು ಎಂಬುದಾಗಿ ಹೇಳಿದ ಕೂಡಲೇ ಸ್ವರ್ಗಕ್ಕೆ ಹೋಗಬೇಕಾದರೆ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಹೋಗಬೇಕೆಂಬುದಾಗಿ ಹೇಳಿರುವಾಗ, ನಾನ್ಯಾಕೆ ಕ್ರೈಸ್ತನಾಗಬೇಕು? ನನಗೇನು ಕಡಿಮೆ ಇದೆ? ನಾನು ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಇಷ್ಟು ದೊಡ್ಡ ತರಬೇತಿಯನ್ನು ಪಡ್ಕೊಂಡಿದ್ದೇನೆ, ಡಿಗ್ರಿ ಮಾಡಿ ಗ್ರ್ಯಾಜುಯೇಟ್ ಆಗಿದ್ದೆ. ನಾನ್ಯಾಕೆ ಯೇಸು ಕ್ರಿಸ್ತ ನಂಬಬೇಕು? ನನಗೇನು ಕಡಿಮೆ ಇದೆ? ನನಗೆ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಇರಲಿಕ್ಕೆ ಎಲ್ಲ ಇದೆ, ನನಗೇನು ಕಡಿಮೆ ಇದೆ? ನಾನ್ಯಾಕೆ ಕ್ರಿಶ್ಚಿಯನ್ ಆಗಬೇಕು? ನಾನ್ಯಾಕೆ ಯೇಸು ಕ್ರಿಸ್ತನ ನಂಬಬೇಕು ಅಂತ ಹೇಳಿದ ಕೂಡಲೇ, ಸರಿ, ಇಷ್ಟು ದೊಡ್ಡ ದೊಡ್ಡ ಚಮತ್ಕಾರಗಳು, ಮಹತ್ವ ಹೌದು ಮಾಡಿದ್ದಾನೆ, ಹೌದು ದೇವರನ್ನು ನಂಬಿದೆ, ಹೌದು ನಂಬಿದ್ದೇನೆ, ದೇವರನ್ನು ನಂಬಿದ್ದೇನೆ. ನಾನು ಹೇಳ್ತೀನಿ ಪ್ರೇಯರ್ಗೆ ತೊಗೊಂಡೋಗಿದ್ದೇನೆ, ತೊಗೊಂಡೋಗ್ತೇನೆ, ನಾನು ಕೂತ್ಕೊಳ್ತಾ ಇದ್ದೇನೆ ಪ್ರೇಯರ್ಗೆ, ಆದರೆ ನಾನು ಬಾಪ್ತಿಸಮ್ ತೊಗೊಳ್ಳೋದಿಲ್ಲ, ನಾವು ಯಾರು ಬಾಪ್ತಿಸಮ್ ತೊಗೊಳ್ಳೋದಿಲ್ಲ ಅಂತೇಳಿ ತನು ಗಟ್ಟಿಯಾಗಿ ನಿಂತಿರ್ತಾನೆ.
ಹಾಗೆ ಇವಳು ಈ ಮಾರ್ಗದಿಂದಲೇ ನಾವು ಪರಲೋಕಕ್ಕೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ನಮಗೆ ಸ್ವರ್ಗ ಪ್ರಾಪ್ತವಾಗುತ್ತದೆ ಅಂತ ಹೇಳ್ಕೊಳ್ಳಿ. ಆತನು ಏನು ಹೇಳ್ತಾ ಅಂದರೆ, ನಮ್ಮಲ್ಲಿ ಕೂಡ ಮಾರ್ಗಗಳು ಬಹಳ ಇದೆ, ಆ ಮಾರ್ಗಗಳು ನಮ್ಮಲ್ಲಿ ಕೂಡ ಇದೆಯಲ್ಲ, ನೀವು ಹೇಳಿದರೆ ಮಾತ್ರಣ ಎಂಬುದಾಗಿ ಹೇಳಿಕೊಂಡು ಆತನು ಹೇಳ್ತಾನೆ ಏನಂತ ಹೇಳ್ಕೊಂಡು, ನಾವು ಕೂಡ ನೀವು ಯೇಸು ಕ್ರಿಸ್ತು ನಂಬುವುದ್ರ ಮೂಲಕವಾಗಿ ಹೋಗ್ತೀರಿ ಎಂಬುದಾಗಿ ನೀವು ಹೇಳ್ತೀರಿ, ಆದರೆ ನಮ್ಮಲ್ಲಿ ಕೂಡ ಮಾರ್ಗಗಳಿದೆ. ಅದೆಂಥ ಮಾರ್ಗ ಅಂದರೆ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ. ಯಾವುದು? ನಮ್ಮ ಹಿಂದೂ ಮತದಲ್ಲಿ ಕೂಡ ಒಂದು ಮಾರ್ಗಗಳಿದೆ, ನಾವು ಸ್ವರ್ಗಕ್ಕೆ ಮೋಕ್ಷ ಪ್ರಾಪ್ತವಾಗ್ತದೆ. ಅದು ಏನಂದರೆ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಮತ್ತು ಯೋಗ ಮಾರ್ಗ. ಈ ಮಾರ್ಗದ ಮೂಲಕವಾಗಿ ನಮಗೆ ಮೋಕ್ಷ ಪ್ರಾಪ್ತವಾಗ್ತದೆ ಎಂಬುದಾಗಿ ಹೇಳ್ತಾನೆ. ನಾನು ಯಾಕೆ ನಂಬಬೇಕೆಂಬುದಾಗಿ ಈತನು ಆ ಒಂದು ಚರ್ಚಲ್ಲಿ ಹೇಳ್ತಾ ಇರ್ತಾನೆ. ಆಗ ठीक है, मैं एक सवाल करूंगी. ಆ ಪಾಸ್ಟ್ರಮ್ಮ, ನಾನೊಂದು ಪ್ರಶ್ನೆ ಹಾಕ್ತೇನೆ. ಈ ನನ್ನ ಜೊತೆ 5 ಜನ ಏನೋ ಕೂತ್ಕೊಳ್ಳಿ, 5-6 ಜನ ಇದ್ರು ಅವ್ರ ಮನೆಯಲ್ಲಿ. ಇದು ಡಿಸ್ಕಷನ್ ನಡೀತಾರೆ ಅವಾಗ. ಗಂಡ ಹೆಂಡತಿ ಮತ್ತು ಇವ್ರ ಗಂಡ ಹೆಂಡತಿ ಮತ್ತು 3 ಜನ, 5-6 ಜನ ಇದ್ರು. ಆಜ್ ಹಗರ್ ಹಮ್ ಮರ್ ಗಯೆ ತೋ, ಅವಳು ಪ್ರಶ್ನೆ ಕೇಳ್ತಾರೆ, ಇವತ್ತು ನಾವು ಸತ್ತೋದ್ರೆ ಎಷ್ಟು ಜನ ಸ್ವರ್ಗಕ್ಕೆ ಹೋಗ್ತೀವಿ ಎಂಬುದಾಗಿ ನೀವು ನಂಬ್ತೀರಿ? ಎಷ್ಟು ಜನ ಸ್ವರ್ಗಕ್ಕೆ ಹೋಗ್ತೀರಿ ಎಂಬುದಾಗಿ ನಿಮ್ಗೆ ಗೊತ್ತಿದೆ ಅಂತ ಕೇಳ್ತಾನೆ. ಕಿತ್ನೆ ಲೋಗ್ ಆಪ್ಕು ಮಾಲೂಮ್ ಹೈ ಆಪ್ ಸ್ವರ್ಗ ಜಾತೆ ಕರ್ಕೆ, ನಿನಗೆ ಗೊತ್ತಿದೆಯಾ ನೀನು ಸ್ವರ್ಗಕ್ಕೆ ಹೋಗ್ತೀರಿ ಎಂಬ ನಂಬಿಕೆ ನಿನಗಿದೆಯಾ? ಹಾಗಾದರೆ ಕೈ ಎಬ್ಸಿರಿ ಎಂಬುದಾಗಿ ಹೇಳ್ದ. ಈಗ ನಿಮ್ಮಲ್ಲಿ ಕೇಳ್ತಾ ಇದ್ದೆ ನಾನು, ನೀವಿಲ್ಲಿ ಕುಂತವರು ಇವತ್ತು ನಾವು ತೀರಿ ಹೋಗಿದ್ರೆ ಎಷ್ಟು ಜನ ಪರಲೋಕಕ್ಕೆ ಹೋಗ್ತೇವೆ? ಏನಿತ್ತೆ ಇಷ್ಟು ಅನುಮಾನನ? ಎಷ್ಟು ಜನ ಪರಲೋಕ ಹೋಗ್ತೀರಿ? ಕೈ ತೋರಿಸ್ರಿ. ಪರಲೋಕ ಹೋಗ್ತೀರಿ? ಹಲ್ಲೆಲೂಯಾ. ಇದೇನು ಇಷ್ಟೇ ಗಾಯತು ಗಾಯನ ಅಂತಾನೆ ಅಂತೇಳಿ ಸ್ವಲ್ಪ ಜನ ಇಷ್ಟೇ ಅಂತಲ್ಲ ಇಷ್ಟೇ ಅಂತಾರೆ, ಕೆಲವು ಜನ ಹಿಂಗೆ ಮಾಡ್ತಾಯಿದ್ದಾರೆ, ಅಂದರೆ ಏನೋ ಟಾಟಾ ಮಾಡಾತಾರೆ ಅಂತ ಕಳಿಸ್ತಿದ್ದೆ. ಆದರೆ ಅಲ್ಲಿ ಏನಾಯಿತು, ಇವಳು ಪ್ರಶ್ನೆ ಕೇಳಿದ ಕೂಡಲೇ ಕಿತ್ನೆ ಲೋಕ್ ಇದ್ರ ಬೇಟೆ ಜಿತ್ನೆ ಮೇಲೆ ಕಿತ್ನೆ ಲೋಕ್ ಆಪ್ ಸ್ವರ್ಗಕ್ಕೂ ಜಾವೋಗೆ, ಎಷ್ಟು ಜನ ನೀವು ಸ್ವರ್ಗಕ್ಕೆ ಪರಲೋಕಕ್ಕೆ ಹೋಗ್ತೀರಿ ಎಂಬುದಾಗಿ ಕೇಳ್ತಾಳೆ. ಆವಾಗ ಈತನು ದೇವೇಂದ್ರ ತಿವಾರಿ, ಪ್ರತಿದಿನ ಅನುಷ್ಠಾನಗಳು ಮಾಡ್ತಕ್ಕಂಥವನು, ಇಷ್ಟೆಲ್ಲ ಭಕ್ತಿ ಭಾವನೆಗಳಲ್ಲಿರತಕ್ಕಂಥವನು, ತಂದೆ ಹಾಗೆ ತಾನು ಕೂಡ ಒಂದು ದೊಡ್ಡ ಭಕ್ತನಾಗಿದ್ದೀನಿ ಎಂಬುದಾಗಿ ಭಾವಿಸಿದವನು. ಹಿಂದೆ ನೋಡಿದ್ರೆ ಆ ಪಾಸ್ಟರ್ ಎಬ್ಬಿಸಿದ್ದಾರೆ, ಪಾಸ್ಟರ್ ಹೆಂಡತಿ ಕೈ ಎಬ್ಬಿಸಿದ್ದಾರೆ, ಮತ್ತು ತಾನೇ ಹೆಂಡತಿ ಸ್ಮೃತಿ ತಿವಾರಿಯು ಕೈ ಎಬ್ಬಿಸಿದ್ದಾಳೆ, ಇನ್ನೊಬ್ಬನ ಎಬ್ಬಿಸಿದ್ದಾರೆ. ಈತನ ಕೈ ಎಬ್ಬಿಸಲಿಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ದೇವೇಂದ್ರ ತಿವಾರಿ ಅವರ ಮನಸ್ಸಿನ ಇಂದ್ರಿಯಗಳ ಮೇಲೆ ಒಂದು ದೊಡ್ಡ ಪ್ರಹಾರವಾಯಿತು, ದಾಳಿ ಆಯಿತು. ಕದಲಿಬಿಟ್ಟಿದ್ದಾನೆ. ಮೈಂಡ್ ಬ್ಲೋಯಿಂಗ್ ಕ್ವಶನ್, ದಿಮಾಗ್ ಫಟ್ ಗಯಾ. ಇನ್ನು ಸಬ್ ಲೋಕ್ ಈ ಇಷ್ಟು ಜನ ಎಲ್ಲ ಕೈ ಎಬ್ಬಿಸಿದ್ದಾರೆ, ನಾವು ಪರಲೋಕಕ್ಕೆ ಸ್ವರ್ಗಕ್ಕೆ ಹೋಗ್ತೀವೋ ಅನ್ನೋದಕ್ಕೆ ಎಷ್ಟು ಕೈ ಎಬ್ಬಿಸಿದ್ದಾರೆ, ಎಷ್ಟು ಕಾನ್ಫಿಡೆಂಟ್ ಇದೆ ಇವರು. ಆದರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತೇಳಿ ನನಗೇನಿಲ್ಲ, ಕಾನ್ಫಿಡೆಂಟ್ ಇಲ್ಲ. ಅರೆ ಹೌದಲ್ಲ, ಯಾಕೆ ನನಗೆ ಕಾನ್ಫಿಡೆಂಟ್ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತೇಳಿ? ಅಂದರೆ ನಾನು ಪಾಪ ಮಾಡ್ತಾ ಇದ್ದೇನೆ, ನಾನು ದ್ರೋಹಿಯಾಗಿದ್ದೇನೆ, ನಾನು ಸುಳ್ಳು ಮಾತಾಡ್ತಾ ಇದ್ದೇನೆ, ನಾನು ಮೋಸ ಮಾಡ್ತಾ ಇದ್ದೇನೆ, ನಾನು ಕೆಟ್ಟ ವಿಚಾರ ಮಾಡ್ತೇನೆ, ನಾನು ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ಆಲೋಚನೆ ಮಾಡ್ತೇನೆ. ಇವೆಲ್ಲ ಆತನಿಗೆ ನೆನಪು ಬರ್ತಾ ಇದೆ. ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅನ್ನತಕ್ಕಂಥ ಕಾನ್ಫಿಡೆಂಟ್ ಯಾರಿಗಿಲ್ಲ? ದೇವೇಂದ್ರ ತಿವಾರಿಗೆ. ಈ ಪ್ರಶ್ನೆ ಆತನ ಜೀವನದಲ್ಲಿ ರೇಮಾಗಿ, ದೇವರ ವಾಕ್ಯದ ಜ್ಞಾನೋದಯವಾಗಿ ಅವನ ಮನಸ್ಸೇ, ಆತನು 3 ದಿನ ಮುರಿದಿದ್ದು ಬೇರೆ, ಈ ಮಾತು ಕೇಳಿದುಕೊಳ್ಳಿ, ಹೌದಲ್ಲ ನಾನು ಸ್ವರ್ಗಕ್ಕೆ ಹೋಗದಿದ್ರೆ ನಾನು, ಅವಾಗ ಹೇಳ್ತಾಳೆ ಅವಳು, ನೀನು ಸ್ವರ್ಗಕ್ಕೆ ಹೋಗ್ತೀಯ ಅನ್ನತಕ್ಕಂಥ ದೃಢ ನಂಬಿಕೆಯೂ ನಿನಗಿಲ್ಲ. ಯಾಕಂದರೆ ನಿನಗೆ ಅಂಥ ಕಾರ್ಯಗಳು ನಿನ್ನ ಜೀವನದಲ್ಲಿ ಆಗಿಲ್ಲ. ನಾವು ಯೇಸು ಕ್ರಿಸ್ತ ನಂಬಿದ್ದೇವೆ, ಆತನ ಪವಿತ್ರ ರಕ್ತದಿಂದ ನಾವು ಶುದ್ಧರಾಗಿದ್ದೇವೆ, ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದ್ದೇವೆ, ನಾವು ಆತನ ಹೇಳಿದ ಮಾತುಗಳಲ್ಲಿ ಶರಣರಾಗಿದ್ದೇವೆ, ಆತನಿಗೆ ನಂಬಿಕಸ್ಥರಾಗಿದ್ದೇವೆ. ನಮಗೆ ಗೊತ್ತಿದೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಅದು ಹೆಂಗೆ ಗೊತ್ತಿದೆ? ಯೇಸು ಕ್ರಿಸ್ತನ ಮಾನವರ ಪಾಪಗಾಗಿ ಸಿಲುವೆ ಮೇಲೆ ಎಷ್ಟು, ಆತನ ಸಿಲುವೆ ಮೇಲೆ ರಕ್ತವನ್ನು ಸುರಿಸಿದ್ದು ಎಷ್ಟು ನಿಜವೋ, ನಾವೆಲ್ಲ ಪರಲೋಕ ಹೋಗೋದು ನಮ್ಮ ಪಾಪ ಪರಿಹಾರಗೋದು ಕೂಡ ಅಷ್ಟೇ ನಿಜ ಎಂಬುದಾಗಿ ಇವಳು ಈ ಒಂದು ಪಾಸ್ಟರ್ ಅವರು ಹೇಳಿದುಕೊಳ್ಳೆ. ಆಗ ಈತನು, ಆದರೂ ಇದೆಲ್ಲ ಆಗಿದ್ಕೊಳ್ಳು ಆತನು ಸಂಪೂರ್ಣವಾಗಿ ನಂಬುತ್ತಾನೆ, ಆದರೆ ಬಾಪ್ತಿಸಂ ತಗೊಳ್ಳಿಕ್ಕೆ ತಯಾರಾಗಿರೋದಿಲ್ಲ. ಈಗ ಅವಳು ಕೇಳ್ತಾಳೆ,
ದುನಿಯಾ ಸಬ್ ಕುಚ್ ತುಮ್ ಜೀತ್ ಲಿಯೆ, ಲೋಕದಲ್ಲಿರತಕ್ಕಂಥ ಎಲ್ಲವನ್ನೂ ಸಂಪಾದನೆ ಮಾಡಿಕೊಂಡಿದಿ, ಆದರೆ ನಿನ್ನ ಆತ್ಮ ನರಕಕ್ಕೆ ಹೋದರೆ ಈಗ ಮಾಡಿರುವ ಸಂಪಾದನೆಗೆ ಏನು ಲಾಭ ಇದೆ? ಇವತ್ತು 70 ಅಥವಾ 80 ವರ್ಷ ನೀನು ಬದುಕುತ್ತಿ, ಆದರೆ ಸತ್ತ ನಂತರ ಜೀವಮಾನ ಕಾಲವೆಲ್ಲ ನಿನ್ನ ಆತ್ಮ ಸಾಯೋದಿಲ್ಲ. ಪ್ರಾಣ ಅರ್ಥ ಆಗ್ತದೆ, ನಿನ್ನ ಆತ್ಮ ಸಾಯುವುದಿಲ್ಲ, ಶರೀರ ಮನುಷ್ಯ ಸಾಯುವುದಿಲ್ಲ, ಮತ್ತು ಬೆಂಕಿ ಆರುವುದಿಲ್ಲ. ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ, ಕೋಟ್ಯಾಂತರ ವರ್ಷ ಬೆಂಕಿ ಆರುವುದಿಲ್ಲ ಅಂತ ಪ್ರದೇಶಕ್ಕೆ ನೀನು ಹೋಗುತ್ತೆ ಎಂಬುದಾಗಿ ಅವಳು ಹೇಳಿದ ಕೂಡಲೇ, ಹೌದಲ್ಲ, ನಾನು ಇದುವರೆಗೂ ಪರಲೋಕ ಹೋಗೋದೆ. ಈಗ ಯೇಸು ಕ್ರಿಸ್ತ ಅದಕ್ಕೆ ಹೇಳಿದೆ, ಯೋಹಾನ ಸುವಾರ್ತೆ ಮತ್ತೆ ಮಾರ್ಕ್ ಸುವಾರ್ತೆ 16ನೇ ಅಧ್ಯಾಯದಲ್ಲಿ, ನಂಬಿ ದೀಕ್ಷಾಸ್ನಾನ, ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾಸ್ನಾನ ಹೊಂದುವನು ರಕ್ಷಣೆ ಹೊಂದನು, ನಂಬದೇ ಇರೋನು ನಾಶವಾಗುವನು. ನಂಬುವರಿಂದ ಈ ಸೂಚಕ ಕಾರ್ಯಗಳು ನಡೆಯುವು. ಅವರು ರೋಗಿಗಳ ಮೇಲೆ ಕೈ ಇಟ್ಟಿರುವಾಗ ಅವರು ಗುಣವಾಗುವರು, ಹೊಸ ಭಾಷೆಗಳು ಮಾತಾಡೋರು, ತದನಂತರ ಅವರು ದೆವ್ವಗಳನ್ನು ಕೂಡ ಬಿಡಿಸೋರು, ಅವರು ಯಾವ ವಿಷ ಪದಾರ್ಥವನ್ನು ಕುಡಿದು ಕೂಡ ಅವ್ರಿಗೆ ಯಾವ ಕೇಡಾಗೋದಿಲ್ಲ. ಇದು ನಂಬಿದ್ದವರಿಗೆ ಬರಬೇಕಾಗತ್ತೆ ಆಶೀರ್ವಾದ ಎಂಬುದಾಗಿ ಇದನ್ನು ಹೇಳಿದ ಕೂಡಲೇ ಆತನು ದೀಕ್ಷಾಸ್ಥಾನ ತೆಗೆದುಕೊಳ್ತಾನೆ. ಎಲ್ಲರೂ ಹೇಳ್ತಿರಲ್ವ್ಯಾ? ಅಂದಿನಿಂದ ಅವರ ಜೀವನದ ಒಂದು ದೊಡ್ಡ ತಿರುವು, ಆತ್ಮಿಕ ಯಾತ್ರಾ ದೇವೇಂದ್ರ ತಿವಾರಿ ಅವರಿಗೆ ಆರಂಭವಾಗ್ತದೆ. ಎಲ್ಲಿ ನೋಡಿದ್ರು ಈತನು ಆಫೀಸ್ಗೆ ಹೋಗೋ ಒಂದು ಸಣ್ಣ ಬೈಬಲ್ ಇಟ್ಕೊಂಡು ಒಬ್ಬ ಆಫೀಸ್ಗೆ ಹೋಗ್ತಾನೆ. ಪ್ರತಿ ಸಾರಿ ಅವನ ಆಫೀಸಲ್ಲಿರುವಾಗ ಬೈಬಲನ್ನು ಓದ್ತಾ ಇರ್ತಾನೆ. ತನ್ನ ಸಿಬ್ಬಂದಿಗಳೊಂದಿಗೆ ಚರ್ಚೆ ಮಾಡ್ತಾ ಇರ್ತಾನೆ. ಯಾಕೆ ಚರ್ಚೆ ಮಾಡ್ತಾನಂದರೆ, ದೇವೇಂದ್ರ ತಿವಾರಿಯವರು ಕ್ರಿಶ್ಚಿಯನ್ ಆದರು. ಏನಾದರೂ? ದೇವೇಂದ್ರ ತಿವಾರಿಯವರು ಕ್ರಿಶ್ಚಿಯನ್ ಆದರು. ಕ್ರಿಶ್ಚಿಯನ್ ಆಗಿ ಯಾರಿಗೂ ಇದನ್ನು ಅರಗಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಎಲ್ಲಿ ಟ್ರಾನ್ಸ್ಫರ್ ಆಗ್ತದಲ್ಲ, ಮತ್ತು ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆದ ಕೂಡ ಅಲ್ಲಿ ಕೂಡ ದೇವೇಂದ್ರ ತಿವಾರಿ ಬೈಬಲ್ ತೊಗೊಂಡು ಬಂದು ಕೂತು ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾನೆ, ಯೇಸು ಕ್ರಿಸ್ತನ ಬಗ್ಗೆ ಸ್ವಾರ್ಥ ಸಾರ್ತಾನೆ, ಯೇಸು ಕ್ರಿಸ್ತನ ನಿಜವಾದ ದೇವರನ್ನು ಸಾರ್ತಾನೆ. अरे यार, तुम्हारा नाम देखे तो देवेंद्र तिवारी है, तुम तो ब्राह्मण हो लगता, और तुम ಕ್ರಿಶ್ಚಿಯನ್ कैसे हुए हो? ಇದೇ ಪ್ರಶ್ನೆ. ಏನು? ಆವಾಗ ಈತನ ಜೀವನದ ಸಾಕ್ಷಿ ಹೇಳ್ತಾನೆ. ಹೀಗೆ ನನ್ನ ಹೆಂಡತಿ ಗರ್ಭದಲ್ಲಿ ಹೀಗೆ ಆಯಿತು, ಎಲ್ಲ ಸಾಕ್ಷಿಯನ್ನು ಹೇಳಿ ಯೇಸು ಕ್ರಿಸ್ತನು ತನ್ನ ಗಾಯಗಳ ಹಸ್ತದಿಂದ, ತನ್ನ ಬಲವಾದ ಹಸ್ತದಿಂದ, ಸರ್ವಶಕ್ತಿಮಾನ್ ಪರಮೇಶ್ವರ ಯೇಸು ಮಸೀಹ್ ಅಲವಾಯಿಸ್ ಧರತಿ ಬೇರೆ ಕೋಯ್ ನಹಿಯೇ, ಆತನು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಅದ್ಭುತಗಳು ಮಾಡಿರೋದ್ರಿಂದ ನಾನು ಯೇಸು ಕ್ರಿಸ್ತನ ನಂಬಿದೆ ಅಂತೇಳಿ ಆತನ ಸಾಕ್ಷಿ ಎಲ್ಲ ಆ ಡಿಪಾರ್ಟ್ಮೆಂಟಲ್ಲಿ ಹೇಳಿದನಂತೆ. ಎಲ್ಲರೂ ಹೇಳ್ತೀರಲ್ವೇ? ಹೇಳಿದ ಕೂಡಲೇ ಆ ಡಿಪಾರ್ಟ್ಮೆಂಟ್ನಲ್ಲಿ ಈಗ ನೋಡ್ರಿ ಹೇಗೆ ಸ್ಟಾರ್ಟ್ ಆಗಿದೆ. ಡಿಪಾರ್ಟ್ಮೆಂಟಲ್ಲಿ ಸಾಕ್ಷಿ ಹೇಳಿದ ಕೂಡಲೇ ಯೇಸುವಿನ ಪ್ರಾರ್ಥನೆಯಿಂದ, ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದಾಗಿ, ಯೇಸುವಿನ ಹೆಸರಲ್ಲಿ ಸಾಮರ್ಥ್ಯ ಇದೆ, ಯೇಸುವಿನ ಹೆಸರಲ್ಲಿ ಸರ್ವಶಕ್ತನಾಗಿದ್ದಾನೆ, ಆತನ ನಾಮವನ್ನು ನಂಬಿಕೆ ಇಟ್ಕೊಂಡ್ರೆ ಸಾಕು, ಆತನ ನಾಮದ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಸಾಕು, ನಿನ್ನ ಜೀವನವೇ ಉದ್ಧಾರ ಆಗ್ತದೆ ಎಂಬುದಾಗಿ ಹೇಳ್ಕೊಂಡು ಈತನು ಜನರಿಗೆ ಸಾಕ್ಷಿ ಹೇಳ್ತಾ ಇದ್ದ. ಒಂದು ದಿವಸ ಏನಾಯಿತು, ಫೋನ್ ಬಂತ ಆತನಿಗೆ. ಏನು? ಅವರ ಡಿಪಾರ್ಟ್ಮೆಂಟ್ ಅವರಿಂದ. ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದ್ದಾದರೆ, देवेंद्र जी आप तुरंत आओगे? क्या हुआ? मेरी पत्नी को बहुत तबीयत ठीक नहीं है, आप आके ಪ್ರಾರ್ಥನಾ ಕರೋ ಅಂತ ಹೇಳಿದ್ಕೊಳ್ಳಿ. ಅರೆ ಹಮ್ ತೋ ಅಭಿ ಮಸೀಹ ಬನ್ ಗए, ಈಗಾದರೆ ಬೈಬಲು ಸರಿಯಾಗಿ ಓದಿಲ್ಲ, ನಾವು ಏಸು ಕುರಿತು ತಿಳ್ಕೊಳ್ತಾ ಇದ್ದೇವೆ, ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಮನಸ್ಸೊಳಗೆ ತಿಳ್ಕೊತಾ ಇದ್ದಾನೆ. ಇವರು ಪ್ರೇಯರ್ ಮಾಡ್ಲಿಕ್ಕೆ ಕರಿತಾ ಇದಾರಲ್ಲ, ನಾನು ಹೇಳಿದೆ ನಮ್ಮ ದೇವರು ಯೇಸು ದೇವರು ನನ್ನ ಹೆಂಡತಿಯನ್ನು ಗುಣಪಡಿಸಿದ್ರು ಅಂತೇಳಿ. ಆವಾಗ ಅವ್ರ ಹೆಂಡತಿ ಹೇಳಿದ್ರು, ನಡ್ರಿ ಹೋಗೋಣ ಅಂತ ಹೇಳ್ತಾಳೆ. ನಡ್ರಿ ಹೋಗೋಣ, ಪ್ರಾರ್ಥನೆ ಮಾಡಿ ಬರೋಣ ಎಂಬುದಾಗಿ. ಈತನು ಹೇಳ್ತಾನೆ, ಹೌದಾ, ನಮಗಾಗಿ ಪ್ರಾರ್ಥನೆ ಮಾಡಿದ್ರೆ ಆರಾಮಾಯ್ತು, ಅವಳಿಗಾಗಿ ಪ್ರಾರ್ಥನೆ ಮಾಡಿದ್ರೆ ನಡ್ರಿ ಹೋಗೋಣ ಅಂಥೇಳಿ ಅವಳು ದೇವೇಂದ್ರ ತಿವಾರಿ ಹೆಂಡತಿ ಮತ್ತು ಇವರಿಬ್ಬರು ಹೋಗಿ ತನ್ನ ಆಫೀಸಿನಲ್ಲಿರತಕ್ಕಂಥ ಸಿಬ್ಬಂದಿಯ ಹೆಂಡತಿ ಆರಾಮಿಲ್ಲದಿರೋರಿಗಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬಂದರು. ಅಲ್ಲಿ ಪ್ರಾರ್ಥನೆ ಮಾಡಿ ಬಂದ ಕೂಡಲೇ ಆ ಸಿಬ್ಬಂದಿಯ ಹೆಂಡತಿ ಸಂಪೂರ್ಣವಾಗಿ ಗುಣಮುಖಳಾಗಿ ಅವಳು ಅವರ ಗಂಡನ ಬಂದು ಆಫೀಸ್ನಲ್ಲಿ ಸಾಕ್ಷಿ ಹೇಳ್ತಾರೆ, देवेंद्र तिवारी और अपनी पत्नी आके प्रार्थना की, सचमुच रे यीशु मसीह के नाम से एक सिंपल प्रेयर करे, कुछ नहीं, नारल नहीं, ತೆಂಗಿನಕಾಯಿ ಇಲ್ಲ, ಹೂ ಇಲ್ಲ, ಏನಿಲ್ಲ, ದುಡ್ಡಿಲ್ಲ, ಬಂಗಾರಿಲ್ಲ, ಏನಿಲ್ಲ, ಸಿಂಪಲ್ ಆಗಿ ಪ್ರೇಯರ್ ಮಾಡಿದ್ರು, ಉಚಿತವಾಗಿ ನನ್ನ ಹೆಂಡತಿ ಗುಣವಾದ್ಲು ಅಂತೇಳಿ ಅವನು ಸಾಕ್ಷಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ. ಎಲ್ಲರೂ ಹೇಳ್ತಿರಲ್ವ್ಯಾ? यीशु मसीह के नाम में सामर्थ है, दुनिया में दिया हुआ नाम में किसी नाम के अंदर उद्धार नहीं है, परंतु यीशु मसीह के नाम में ही उद्धार है, वही सर्वशक्तिमान परमेश्वर है ಅಂತೇಳಿ ಈತನು ಸಂಪೂರ್ಣವಾಗಿ ಕನ್ಫರ್ಮ್ ಆಗಿಬಿಡ್ತಾನೆ. ಅರೆ, ಯೇಸು ನಾಮದಲ್ಲಿ
ನಾವು ಚರ್ಚ್ ಹತ್ರ ಹೋಗಿಲ್ಲ ಅಥವಾ ಸಿಲುವೆ ಹತ್ರ ಹೋಗಿಲ್ಲ, ನಾವು ಸುಮ್ಮನೆ ಕೈದೆತ್ತು ಪ್ರಾರ್ಥನೆ ಮಾಡಿದ್ದೇವೆ. ದೇವರಿಂತ ಪ್ರಾರ್ಥನೆ ಕೇಳಿದ ಅಂತೇಳಿ ಈತನು ದಿನೇ ದಿನೇ ಬೈಬಲನ್ನು ಓದ್ತಾ 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 ತನ್ನ ಜೀವನ ಬದಲಾವಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಫಾದರ್ ಹೇಳಿದ್ರೆ, ಪಾಸ್ಟರ್ ಹೇಳಿದ್ರಂತೆ, ಹರ್ ದಿನ್ ತುಮ್ ನಯಾ ಸೃಷ್ಟಿ ಬನ್ನ ಪಡೆಗ, ಕ್ಯೂ ತು ತುಮಾರೆ ಮೇ ಬಹುತ್ ಚೇಂಜ್ ಆನ ಪಡೆಗ ಅಂತ ಹೇಳ್ತಾರೆ. ಠೀಕ್ ಹೈ, ನನ್ನಲ್ಲಿ ಏನು ಚೇಂಜ್ ಬರಬೇಕು, ನಾನಿಷ್ಟು ಪರಿಶುದ್ಧನಾಗಿದ್ದೇನೆ ಅಂತೇಳಿ ಆತನಿಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ ಆತನ ಏನು ಮಾಡ್ತಾನೆ. ಹೀಗೆ ದಿನಗಳದಂತೆ ಆತನಲ್ಲಿ ಒಂದು ಮಾರ್ಪಾಟ ಆರಂಭವಾಯಿತು. ಪ್ರತಿದಿನ ಬೈಬಲ್ ಓದಲು ಆರಂಭ ಮಾಡಿರುವಾಗ ಆತನಿಗೆ ಗೊತ್ತಾಗಿರ್ತಕ್ಕಂಥ ಏನಂದರೆ, ನಾನು ಸಿನಿಮಾ ಟಿ ವಿ ನಾಟಕವೆಲ್ಲ ನೋಡ್ತೇನೆ, ನಾನು ವ್ಯರ್ಥವಾದ ನೋಡಬಾರ್ದಾದ ಸಿನಿಮಾಗಳನ್ನು ನೋಡ್ತೇನೆ, ನನಗೆ ಇಂಥ ಕೆಟ್ಟ ಬುದ್ಧಿ ಇದೆಯಲ್ಲ, ಅಯ್ಯೋ ಬೈಬಲ್ನಲ್ಲಿ ಸಿನಿಮಾ ಟಿ ವಿ ನಾಟಕ ಮತ್ತು ಬೈಗಳನ್ನು ಬೈಬಾರ್ದಂತ ಬೈಬಲ್ ಒಳಗಿದೆಯಲ್ಲ, ಅಯ್ಯೋ ನಾನು ಹೊಸ ಕ್ರಿಯೇಷನ್ ಆಗಬೇಕು, ನಾನು ನೂತನ ಸೃಷ್ಟಿ ಆಗಬೇಕೆಂಬುದಾಗಿ ತಿಳ್ಕೊಂಡು ಎಫೆಸರ ಬರೆದ ಪತ್ರಿಕೆ ಅದರಲ್ಲಿ ಆ ಮಾತನ್ನು ಓದ್ತಾ ಇರುವಾಗ ಆತನಿಗೆ ಪ್ರತಿದಿನ ಒಂದು ರೀತಿಯಾದಂಥ ಬದಲಾವಣೆ ಬರ್ತಾ ಇತ್ತು. ಅದೇನೆಂದರೆ, 2ನೇ ಅಧ್ಯಾಯ 5ನೇ ಅಧ್ಯಾಯ 3ನೇ ವಚನ, ಬೇಗನೆ ಓದ್ತೀರಿ. ಎಫೆಸರ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ, ಜಾರತ್ವವಾಗಲಿ ಅಶುದ್ಧತ್ವವಾಗಲಿ ಬಂಡುತನವಾಗಲಿ ಅದರ ಹೆಸರನ್ನಾಗಲಿ. ಏನು ಜಾರತ್ವ ಅಂದರೆ ವೇಷಿ, ಹೌದಪ್ಪ ಕನ್ನಡದಲ್ಲಿ. ಆದರೆ ನಿಮ್ಮೊಳಗೆ ಜಾರತ್ವವಾಗಲಿ ಯಾವ ಅಶುದ್ಧತ್ವವಾಗಲಿ ಇಲ್ಲವೇ ಲೋಭ ದುರಾಸೆ ಆಗಲಿ ಪರಿಶುದ್ಧರಿಗೆ ತಕ್ಕ ಹಾಗೆ ಇವುಗಳ ಹೆಸರನ್ನು ಕೂಡ ಎತ್ತವ. ಅಂದ್ರೇನು? ಜಾರತ್ವ, ವೇಷಿ, ಲೋಭ, ಇವುಗಳ ಹೆಸರನ್ನು ಕೂಡ ಎತ್ತಬಾರದು. ಅಷ್ಟೇ ಅಲ್ಲದೆ ಮುಂದೆ ಇಲ್ಲವೇ ಹೊಲಸುತನ, ಹುಚ್ಚು ಮಾತು. ಹೊಲಸು ಮಾತು ಅಂದರೆ ಬೈಗಳಗಳು, ಹುಚ್ಚು ಮಾತು ಮತ್ತು ಕುಚೋದ್ಯ, ಇವು ಬೇಡ, ಅಯುಕ್ತವಾಗಿದೆ ಎಂಬುದಾಗಿ ಇದನ್ನು ಓದಿ. ಮತ್ತು ಹಿಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನ ಓದ್ತಿರಿ ಬೇಗನೆ. 4ನೇ 29ನೇ ವಚನ ಓದ್ರಪ್ಪ. 4ನೇ 29ನೇ ವಚನ. ಹಿಬ್ರಿಯರ ಬರೆದ ಪತ್ರಿಕೆ ಅಲ್ಲ, ಎಫೆಸರಿಗೆ ಬರೆದ ಪತ್ರಿಕೆ 4:29. ಕ್ಷಮಿಸಿ, ಎಂಥ ಜ್ಞಾನಿಗಳು ನಮ್ಮಲ್ಲಿ ಕೂತಿದ್ದಾರೆ. ನಿಮ್ಮ ಬಾಯಿ ಒಳಗಿಂದ ಯಾವ ಸುಳ್ಳು, ಮೋಸ, ವಂಚನೆ, ಕೆಟ್ಟ ಮಾತು, ನೋಡ್ರಿ, ಇದು ಯಾವ ಬೈಗಳ ಮಾತು, ಕೆಟ್ಟ ಮಾತು ಬರಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವ ಒಳ್ಳೆ ಮಾತಿದ್ರೆ ಕೇಳುವವರ ಹಿತಕ್ಕಾಗಿ ಮಾತಾಡಬೇಕು. ಹೌದು, ನಾನು ಬಹಳ ಕೆಟ್ಟ ಮಾತುಗಳು, ಬೈಗಳು ಮತ್ತು ಪಿಕ್ಚರ್ಗಳು, ಈ ಸಂಬಂಧಪಟ್ಟಿರ್ತಕ್ಕಂಥ ಆಧಾರ ಮತ್ತು ಜಾರತ್ವ ಮತ್ತು ಲೋಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿನಿಮಾ ಟಿ ವಿಗಳನ್ನು ನೋಡ್ತಿದ್ದೇನಲ್ಲ, ಇದು ಪಾಪ ಎಂದು ತಿಳಿದು ನನ್ನ ಹೆಂಡತಿ ಇದನ್ನು ನೋಡೋದಿಲ್ಲ. ಎಂಥ ಒಳ್ಳೆಯ ಹೆಂಡತಿ ಎಂಬುದಾಗಿ ಒಳ್ಳೆಯ ಹೆಂಡತಿಯ ನಡತೆಯನ್ನು ನೋಡಿ ಗಂಡನ್ನು ಚೇಂಜ್ ಆಗಿದ್ದಾನಂತೆ. 1 ಪೇತ್ರ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಕೆಲವು ಗಂಡಗಳು ಯಾಕೆ ಚೇಂಜ್ ಆಗೋದಿಲ್ಲ ಅಂದರೆ ಹೆಂಡತಿ ನಡತೆ ಹೆಂಗಿರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅಲ್ಲೇ ಹೆಂಡತಿಯ ನಡತೆ ನೋಡಿ ಗಂಡನು, ಅಯ್ಯೋ ನನ್ನ ಹೆಂಡತಿ ಸಿನಿಮಾ ಟಿ ವಿ ನಾಟಕ ನೋಡೋದಿಲ್ಲಲ್ಲ, ನಾನೇ ಪಾಪಿ ಅಲ್ಲ ಅಂತೇಳಿ ಆತನು ಒಂದೊಂದಾಗಿ ಬಿಡ್ತಾ ಬರ್ತಾನೆ. ಆಮೇಲೆ ಆತನಿಗೆ ಏರ್ಫೋರ್ಸಲ್ಲಿ, ಡಿಪಾರ್ಟ್ಮೆಂಟಲ್ಲಿ, ಏರ್ಫೋರ್ಸ್ ಅಂದರೆ ಗೊತ್ತಿದೆ, ವಾಯುಸೇನಾ, ಅದರೊಳಗೆ ಪ್ರತಿ ತಿಂಗಳು ಅವರಿಗೆ ಸರಾಯಿ ಬಾಟ್ಲಿ ಕೊಡ್ತಾರೆ. ಭಾಳ ಒಳ್ಳೆ ಬಾಟ್ಲಿ ಇರುತ್ತೆ, ಭಾಳ ಕಾಸ್ಟ್ಲಿ. ಆ ಬಾಟ್ಲಿ ಏನು ಮಾಡ್ತಾನೆ, ತನ್ನ ಅಕೌಂಟಿಂದ ತೊಗೊಂಡು ಆತನು ಮಾರಾಟ ಮಾಡ್ತಾನೆ. ಒಳ್ಳೆ ದುಡ್ಡು ಬರ್ತದೆ. ಈ ಮನುಷ್ಯ ಭಾಳ ಶಾಣೆಯವನು. ನನ್ನ ಹೆಂಡತಿಗೆ ಸಿನಿಮಾ ಟಿ ವಿ ನಾಟಕ ತೋರಿಸೋದಿಲ್ಲ, ದುಡ್ಡು ಖರ್ಚಿಲ್ಲ, ದುಡ್ಡನ್ನು ಖರ್ಚು ಮಾಡೋದ್ರೆ ಭಾಳ ಬೇಜಾರು. ದುಡ್ಡು ಖರ್ಚಿಲ್ಲ, ಖಾಲಿ ಚರ್ಚೆಗೆ ಹೋಗಿಬಿಡೋದಿಲ್ಲ, ಕಾರ್ನಲ್ಲಿ ಹೋಗಿ ಚರ್ಚೆಗೆ ಬಿಟ್ಟು ಬರ್ತಿದ್ದ. ಇಲ್ಲಿ ಈ ಸರಾಯಿ ಬಾಟ್ಲಿಯನ್ನು ಮಾರ್ಕೊಳ್ತಾ ಇರುವಾಗ ಮತ್ತು ಇದನ್ನು ಬೈಬಲ್ ಓದ್ತಾ ಇರುವಾಗ ಆತನಿಗೆ ಹೇಳ್ತಾನೆ, ತುಮ್ ಖಾರೆ ಓ ಜೋ ಪೈಸಾ, तुम बेच के जो दारू बेच के जो पैसा ले रहे हो वो पैसा पाप का धन है. दूसरों को पाप में ढकल के तुम पैसा ले रहे हो, ये भी महापाप ಅಂತ ತಿಳಿದುಕೊಳ್ಳಿ. ಆತನು ಸಾರಾಯನ್ನು, ತನಗೆ ಬರ್ತಕ್ಕಂಥ ಏರ್ಫೋರ್ಸಲ್ಲಿ ಸಾರಾಯನ್ನು, ಏರ್ಫೋರ್ಸಲ್ಲಿ ಪ್ರಾಮಾಣಿಕವಾಗಿ ಕೊಡುವ ಸಾರಾಯವನ್ನು ಮಾರಿಕೊಂಡು ತಿಂದರೆ ತಪ್ಪಲ್ಲ. ಅದು ಅವನ ಪ್ರಾಮಾಣಿಕವಾಗಿ ಕೊಟ್ಟ ಸಾರಾಯನ್ನು ಮಾರಿಕೊಂಡಿದ್ರೆ ದೇವ್ರು ಹೇಳಿದರೆ ಇದನ್ನು ಮಾಡೋದು ಪಾಪ ಅಂತ ಹೇಳಿದ್ದಾರೆ. ಕೆಲವು ಜನ ಇದ್ದಾರೆ, ಕೆಲಸಕ್ಕೆ ಹೋಗಿ ಡ್ಯೂಟಿಗೆ ಹೋಗಿ ಅಲ್ಲಿ ಏನೇನು ಬೇಕಾಗಿಲ್ಲದ್ರೆಲ್ಲ ಕದ್ಕೊಂಡು ಬಂದು ತಂದು ಮಾರ್ಕೊಳ್ತಾರೆ. ದುಷ್ಟರು ಮತ್ತು ವಿಶ್ವಾಸಿಗಳಂತೇಳಿ ಹೆಸರಿಟ್ಟುಕೊಂಡಿದ್ದಾರೆ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ಮತ್ತು ಅವನು ತಂದು ಮಾರ್ಕೊಳ್ಳೋದಂದ್ರೆ ನಮ್ಮ ಭಕ್ತರನ್ನು ತೊಗೊಂಡೋಗಿ ಅದನ್ನು ಹೊತ್ಕೊಂಡು ತರಲಿಕ್ಕೆ ತೆಗೆದಾನೆ. ಪಾಪ ನಮ್ಮ ಭಕ್ತನಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಮ್ಮ ಸಭೆಯವರು ತೊಗೊಂಡೋಗಿ ಹೊತ್ಕೊಂಡು ಹೋಗ್ಲಿಕ್ಕೆ ತೊಗೊಂಡೋಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಜೀಸಸ್. ನಾನು ಕರ್ತನಿಗೆ ಇಲ್ಲಿ ನೋಡ್ರಿ, ಇಲ್ಲಿ ಸಾರಾಯಿ ಕೊಟ್ಟಿದ್ರು ಅವನ ಅಕೌಂಟ್ ಒಳಗೆ, ಡಿಪಾರ್ಟ್ಮೆಂಟ್ ಒಳಗೆ, ಅದನ್ನು ಮಾರಿದ್ರು ಪಾಪ ಅಂತ ಹೇಳಿ ಅದನ್ನು ನಿಲ್ಲಿಸಿ ಆಮೇಲೆ ಸುಳ್ಳು ಮಾತಾಡೋದನ್ನು ನಿಲ್ಲಿಸ್ಬಿಟ್ಟಿದ. ಹೌದಲ್ಲ, ನಾನು ಎಷ್ಟು ಚೇಂಜ್ ಆಗಬೇಕು, ಒಂದೊಂದಾಗಿ ನಿಲ್ಲಿಸಿ ಅವನು ಚೇಂಜ್ ಆಗ್ತಾ ಹೋದ. ಯಾಕಂದರೆ ಯೇಸು ನಾಮದಲ್ಲಿ ಸಾಮರ್ಥ್ಯ ಇದೆ ನಂಬಿಕೊಂಡು ಅವನ ಜೀವನ ಮನಸ್ಸು ತಿರ್ಕೊಂಡು ಮಾರ್ಪಾಟ, ಪ್ರತಿದಿನ ರೂಪಾಂತರದ ಮೇಲೆ ರೂಪಾಂತರ. ಅವಳು ರೂಪಾಂತರಿಸಲ್ಪಡ್ತಾ ಇದ್ದಾಳೆ. ಯಾರು? ಹೆಂಡತಿ, ತಿವಾರಿ ಹೆಂಡತಿ. ಈತನು ಕೂಡ ರೂಪಾಂತರಿಸಲ್ಪಡ್ತಾ ಇದ್ದಾನೆ. ಎಲ್ಲರೂ ಹೇಳ್ತಿರಲ್ವಿಯ. ಆಮೇಲೆ ಇನ್ನೊಂದು ಫೋನ್ ಬಂತು ಅವ್ರ ಮನೆಗೆ. ಈಗ ಭಾಳ ದೇವ್ರು ಬೆಳೀತಾ ಇದ್ರಲ್ಲ, ಇವರು ಸೇವೆ ಸ್ಟಾರ್ಟ್ ಆಗಿದೆ ಇವ್ರದ್ದು. ಅಯ್ಯೋ ದೇವ್ರೆ, ನಮಗೇನು ಗೊತ್ತಿಲ್ಲಲ್ಲ ದೇವ್ರೆ, ಇದೆಲ್ಲ ಮಾಡ್ಬೇಕಂದ್ರೆ ಮತ್ತೊಂದು ಫೋನ್ ಬಂತು ಅವರ ಡಿಪಾರ್ಟ್ಮೆಂಟ್ ಮನೆಯಿಂದ. ಮೇರಿ ಪತ್ನಿ ಕೋ ಆಂಗ ಮೇ ಭೂತ ಹೈ, ಭೂತ ಪ್ರೇತವಾಗಿದೆ, ಮೈಯೆಲ್ಲ ಮನೆಯಲ್ಲಿ ಉಳ್ಳಾಡ್ತಾ ಇದ್ದಾಳೆ, ಜಗಳ ಮಾಡ್ತಾ ಇದ್ದಾಳೆ, ಸ್ವರ ಮಾಡ್ತಾ ಇದ್ದಾಳೆ, ಭಾಳಷ್ಟೊಂದು ಟೈಪ್ ಮಾಡ್ತಾ ಇದ್ದಾಳೆ. ದಯಮಾಡಿ ಬಂದು ಪ್ರೇಯರ್ ಮಾಡಿರಿ ಅಂತ ತಿಳಿದುಕೊಳ್ಳಿ. ತುಮಾರಿ ಪತ್ನಿ ಕೋ ಭೂತ ಹೈ ಕ್ಯಾ? ಅಚ್ಚಾ ಠೀಕ್ ಹೈ. ಇವನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಾನು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಚ್ಚಾ ಠೀಕ್ ಅಂತೇಳಿ ಹೆಂಡ್ತಿಗೆ ಮಾತಾಡ್ತಾನೆ. ಹೆಂಡ್ತಿಗೆ ಹೇಳ್ತಾನೆ, अरे उसके पत्नी को कुछ आंग में शैतान आया करते, भूत आया करते, अभी भूत प्रेत आया करते, पूरा उनका पत्नी बहुत तकलीफ दे रहे करते, जाके प्रार्थना करने के लिए बोले थे. अच्छा चलेंगे हम. ಇತನಿಗೆ हम कहेंगे ಯಾರಿಗೆ ಏನು ಮಾಡ್ತಾರೆ, ಎಲ್ಲ ಹಾರಾಡ್ತಾ ಇದ್ದಾಳೆ, ಮನೆಯೆಲ್ಲ ಚಿಂದಿ ಚಿಂದಿ ಮಾಡ್ತಾಳೆ, ಎಲ್ಲರನ್ನು ದುಗಿಸ್ತಾ ಇದ್ದಾಳೆ, ಎಷ್ಟು ಮಾಡಿದ್ರು ಕೇಳ್ತಾ ಇಲ್ಲ. ಅವಳು ಭಾಳಷ್ಟು ಕೂಗುತ್ತಾ ಇದ್ದಾಳೆ, ನೋವಾಗ್ತಾ ಇದ್ದಾರೆ, ನಮಗೆ ಭಾಳ ಚಿಂತೆ ಆಗುತ್ತೆ. ಚಿಂತೆ ಅವರು ಕಣ್ಣ ಅಲ್ಲೇ ಚಿಂತೆ ಆಗಿಬಿಟ್ಟಿದೆ. ಇದನಿಗೆ ಹೋಗೋಣ ಅಂತ ಹೇಳಿದ್ರು. ಪಾಪ ಈತನಿಗೆ ಗೊತ್ತಿರೋದಿಲ್ಲ. ಈತನ ರೋಗ ಅಲಾರಾಮ ಆಯಿತು, ಈ ದೆವ್ವು ಬಂದಿದೆ ಅಂತ ಹೇಳಿಕೊಳ್ಳಿ ಹೆದರಿಕೆ ಚಾಟ್ ಆಯಿತು. ಆದರೂ ಅವ್ರ ಹೆಂಡತಿ ಹೇಳ್ತಾ ಇದ್ದಾರೆ, ಅವ್ರ ಹೆಂಡತಿ ಗಂಡ ಮತ್ತು ಇಬ್ಬರು ಧೈರ್ಯದಿಂದ ಹೋದರು. ಇವರು ಮೊದಲೇ ಹೆದರ್ತಾ ಇದ್ದಾರೆ. ಯಾರು? ಇವನು. ಹೆಂಡತಿ ಮಾತ್ರ ದೇವ್ರ ಮೇಲೆ ನಂಬಿಕೆ ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ಲೋಕದಲ್ಲಿರೋಣಕ್ಕಿಂತಲೂ ನಿಮ್ಮಲ್ಲಿರೋನು ಸರ್ವಶಕ್ತಿಮಾನ್, ಸರ್ವಶ್ರೇಷ್ಠನಾಗಿದ್ದಾನೆ. 3 ಅಂತಸ್ತು ಮನೆ ಅಂತದ್ದು. ಇವರು ಕೆಳಗೆ ಮೆಟ್ಟಲು ಹತ್ತುವಾಗಲೇ ಅಲ್ಲೇ ಮೇಲೆ ದೇವ್ ಹಿಡಿದವಳು 3 ಅಡಿ 2.5 ಅಡಿ ಎತ್ತರ ಹಾರಿ ಅಳ್ತಾ ಇದ್ದಾಳಂತೆ. तुम क्यों यीशु मसीह के बंदों को बुलाया, तू क्यों यीशु मसीह के बंदे को बुलाया, तुझे नहीं छोड़ूंगी, इसे लेके जाऊंगी ಅಂತೇಳಿ ಅವಳು ಹಾರಿ ಕೂಗ್ತಾ ಇದ್ದಾಳೆ. तू यीशु मसीह के बंदे को क्यों बुलाया, तूने क्यों बुलाया उनको ಅಂತೇಳಿ ಇವಳು ಹೆದರಿ ಬಹಳಷ್ಟು ನೊಂದುಕೊಂಡು ಹಾರ್ತಾ ಇರುವ ಆವಾಜ್ ಕೇಳಿದವರು ಯಾರು ಕೆಳಗೆ. ಅದು ಕೇಳಿದ ಕೂಡಲೇ ಈ ಗಂಡನಿಗೆ ಸಂತೋಷ ಆಯಿತು. ಅರೆ, ನಾವು ಬರ್ತಾ ಇರೋದು ನೋಡಿ ಸೈತಾನ್ ಹೆದರಿ ನಡುಗುತ್ತಾ ಇದೆ. ಯೇಸು ಮಸೀಹ का नाम में इतना सामर्थ्य. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನ ನಾಮದಲ್ಲೇ ಎಷ್ಟು ಸಾಮರ್ಥ್ಯವಾ! ವಾಹ್, ಪ್ರೈಸ್ ದ ಲಾರ್ಡ್ ಜೀಸಸ್. ಈತನಿಗೆ ಇನ್ನೂ ಸಂತೋಷ ಆಗೋದು. ಹೋಗಿ ಅವ್ರ ಹೆಂಡತಿ ಮತ್ತು ಗಂಡ ಪ್ರಾರ್ಥನೆ ಮಾಡಿದ್ರು. ಆ ದೇವಲ್ಲೇ ಬಿಟ್ಟು ಹೋಯಿತು. ಬಿಟ್ಟು ಹೋದ ಕೂಡಲೇ ದೇವರೇ ಸ್ತೋತ್ರ. ಗಾರಿ ಬಾಬಾ ಮನಸ್ಸೊಳಗೆ, ಕ್ಯಾ ಪರಮಾತ್ಮ ಹೈ, ಕ್ಯಾ ಮಸೀಹ ಹೈ. ಇವರು ಯಾವತ್ತೂ ರುಚಿ, ಯೇಸು ನಾಮದಲ್ಲಿ ಸಾಮರ್ಥ್ಯ ಇದೆ. ಪೇತ್ರನು ಹೇಳಿದನು, ನಾವು ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಭಕ್ತಿ ಭಾವನೆಗಳಿಂದ, ನಮ್ಮಲ್ಲಿರುವ ನಂಬಿಕೆ ಶಕ್ತಿ, ನಮ್ಮಲ್ಲಿರುವ ಭಕ್ತಿ ಭಾವನೆಯಿಂದಲ್ಲ, ಆ ರೋಗಿಯಲ್ಲಿರುವ ಆ ಯೇಸುವಿನ ನಾಮದಲ್ಲಿರುವ ನಂಬಿಕೆಯಿಂದಾಗಿದೆ. ಪಾಪ ಅವನು ಕರೆದವನಲ್ಲ, ಅವನು ಕರೆದಿದ್ದಾನೆ. ಏನಂತ ಕರೆದಾನೆ? ನನ್ನ ಹೆಂಡತಿ ಇವಳು ಪ್ರಾರ್ಥನೆ ಮಾಡಿದ್ರೆ ಗುಣ ಆಗ್ತದೆ, ಅವನು ನಂಬಿಕೆಯಿಂದ ಕರೆದಿದ್ದಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಇದೆಲ್ಲ ಆಗಿ ಅನೇಕ ಜನ ಯೇಸು ಕ್ರಿಸ್ತನು ನಂಬುತ್ತಾ ಇರೋದನ್ನು ಆಫೀಸಲ್ಲಿ ಗೊತ್ತಾಗಿದ್ದ ಕೂಡಲೇ ಇಲ್ಲಿಂದ ಏರ್ಫೋರ್ಸ್ IT ಆಫೀಸಿಂದ ಮೇಲೆ ದೆಹಲಿಗೆ ಈ ಸುದ್ದಿ ಹೋಯಿತು. ಈತನು ತಿವಾರಿ ಕ್ರಿಶ್ಚಿಯನ್ ಆಗಿದ್ದಾನೆ ಮತ್ತು ಅನೇಕ ಜನರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅನೇಕ ಜನ ಈತನ ಸಾಕ್ಷಿಯನ್ನು ಕೇಳಿ ಚರ್ಚಿಗೆ ಹೋಗ್ತಾ ಇದ್ದಾರೆ, ಪ್ರೇಯರ್ಗೆ ಹೋಗ್ತಾರೆ ಅಂತೇಳಿ ಭಾಳ ದೊಡ್ಡ ಕಂಪ್ಲೇಂಟ್ ಆತನ ಮೇಲೆ ಆಯಿತು. ಆದರೆ ಮೇಲಿಂದ ಆಫೀಸರ್ಗಳು ಬಂದು ಈತನಿಗೆ ತನಿಖೆಗೆ ಒಳಪಡಿಸಿದರು. ಇನ್ಕ್ವೈರಿ ನಡೀತಾ ಇದೆ. ಆತನ ಆಫೀಸಲ್ಲಿ ಕರೆದ್ರು. ಅವರ ಆಫೀಸರ್ಸ್ ಎಲ್ಲ ಇದ್ದಾರೆ ಮತ್ತು ಎಲ್ಲರಿದ್ದಾರೆ. ನೀನು ಅನೇಕ ಜನರಿಗೆ ಪ್ರಾರ್ಥನೆ ಮಾಡ್ತಾ ಇದೆಯಾ ಅಂತಲ್ಲ. ಹೌದು, ಅವರು ಪ್ರಾರ್ಥನೆ ಮಾಡಲಿಕ್ಕೆ ಕೇಳಿರುವಾಗ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರಿಗೆ? ಹೀಗೆ ಆರಾಮಿಲ್ಲದವರು ಪ್ರಾರ್ಥನೆ ಮಾಡಿ ಕೇಳಿರುವಾಗ ಆರಾಮಾಯ್ತು ಅವ್ರಿಗೆ. ಆಯಿತು, ನಿನ್ನ ಹೆಸರು ಏನು? ನಿನ್ನ ಹೆಸರು ದೇವೇಂದ್ರ ತಿವಾರಿ, ನೀನು ಬ್ರಾಹ್ಮಣನಲ್ಲ. ಇಲ್ಲಿ ನೋಡಿದ್ರೆ ಬ್ರಾಹ್ಮಣ ಅಂತಿದೆ, ನೀನು ಕ್ರಿಶ್ಚಿಯನ್ ಯಾಕಾಗಿದ್ದಿ? ನಿನಗೆ ಯಾರು ಕ್ರಿಶ್ಚಿಯನ್ ಮಾಡಿದರು? ಹೇಗೆ ನೀ ಕ್ರಿಶ್ಚಿಯನ್ ಆಗಿದ್ದಿ?
ಯಾಕೆ ನೀ ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದಿ, ಯಾಕೆ ನೀ ಯೇಸು ಕ್ರಿಸ್ತನನ್ನು ಸಾರ್ತಾ ಇದೆ ಅಂತ ಕೇಳಿರುವಾಗ ಧೈರ್ಯದಿಂದ ಆತನ ಸಾಕ್ಷಿಯನ್ನು ಹೇಳಿದ. ಆತನು ಹೇಗೆ ಕ್ರೈಸ್ತವನಾದನಂತ ಕೇಳಿದ್ರಲ್ಲ, ಆತನ ಸಾಕ್ಷಿಯನ್ನು ಹೇಳಿದ. ಆ ಸಾಕ್ಷಿಯನ್ನು ಹಂತ ಹಂತವಾಗಿ ಪ್ರಾಮಾಣಿಕವಾಗಿ ಎಲ್ಲ ಒಂದೊಂದು ಮಾತುಗಳು ಯಾವುದು ಬಿಡದೆ ಪ್ರತಿಯೊಂದು 1 ತಾಸಿಗಿಂತ ಹೆಚ್ಚಿನ ಸಮಯ ಆಯಿತು ಅವರು ಪೂರ ಸಾಕ್ಷಿಯನ್ನು ಕೇಳ್ತಾ ನೋಟ್ ಮಾಡ್ತಿದ್ರಂತೆ, ರೆಕಾರ್ಡಿಂಗ್ ಮಾಡ್ತಿದ್ರಂತೆ. ಅವರು ಎಲ್ಲ ಸಾಕ್ಷಿಯನ್ನು ಕೇಳಿದ್ರು. ಅವನ ಸಾಕ್ಷಿ ಅದ್ಭುತವಾದಂಥ ಸಾಕ್ಷಿ. ಯಾಕೆ? ಆಮೇಲೆ ತುಮಗೂ ಕುछ पैसा दिए थे क्या? आए तो वो सब हुआ, चंगा हुआ, अचंबा हुआ, तुम्हारा पत्नी को अद्भुत हुआ, चमत्कार हो तुम्हारे में, तुमको कुछ पैसा दिए क्या क्रिश्चियन बनने के लिए? हाँ पैसा दिए थे. वो कितना दिए थे? उसका कीमत नहीं लगा सकते हम. पैसा दिए थे. वो खुद कितना दिया पैसा? यीशु मसीह मेरे लिए अपना प्राण को क्रूस पर दिया. जो कीमत मेरे लिए चुकाया है वो धरती पे कोई नहीं चुका सकता. मेरे पाप और मेरे अपराध, मेरे द्रोह और मेरे सारे शिक्षाओं के लिए यीशु मसीह अपना प्राण को क्रूस पर दिया. इसकी कीमत कोई नहीं लगा सकता. वो कीमत तो दिया है मेरे उद्धार के लिए, मेरे बचाव के लिए, मेरे पाप से मुझे उद्धार करने के लिए. वो तो कीमत चुकाया हो यीशु मसीह क्रूस पर ಅಂತ ಹೇಳಿದಂತೆ ತನ. इसीलिए मैं आज स्वस्थ और आनंद और सुकून से हूँ और सब लोग को सुकून बांट रहा हूँ. ಅದಕ್ಕಾಗಿ ನಾನು ಯೇಸು ಕ್ರಿಸ್ತನು ನನ್ನನ್ನು ಸಿಲುವೆ ಮೇಲೆ ಹಾಕಲ್ಪಟ್ಟಿರುವ ಆ ಸಿಲುವೆ ರಕ್ತ ಪ್ರೋಕ್ಷಣವೇ ನನಗಾಗಿ ಕ್ರಯ ಕೊಟ್ಟಿದ್ದಾನೆ, ಅದೇ ನನಗೆ ಹಣ ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ಈ ಹೈಯರ್ ಆಫೀಸರ್ ಎಲ್ಲ ಕೇಳ್ಕೊಂಡು ಠೀಕ್ ಎಲ್ಲ ಎತ್ಕೊಂಡು ಸುಮಾರು 1.5 ತಾಸು 2 ತಾಸು ಆಯಿತು. ಆಮೇಲೆ ಠೀಕ್ ಆಯಿತು ಅಮ್ಮ आप जाओ ಅಂತ ಹೇಳಿದ್ರು. ಈ ಹೈಯರ್ ಆಫೀಸರ್ ತನ್ನ IB-ನಲ್ಲಿ ವಾಸ ಮಾಡ್ತಿದ್ದ. ಹೈಯರ್ ಆಫೀಸರ್ ಅಲ್ಲಿ ಆಫೀಸರ್ ಮೇಲಿಂದ ತನಿಖೆ ಮಾಡಲಿಕ್ಕೆ ಬಂದಿರೋ ಆಫೀಸರು IB-ನಲ್ಲಿದ್ದ. ಆಮೇಲೆ ಪರ್ಸನಲಿ ಕರೆದ ಆತನಿಗೆ ದೇವೇಂದ್ರ ತಿವಾರಿ आप आ जाओ मेरे ऑफिस को. ಮತ್ತೇನು ಹೇಳ್ತಾನಪ್ಪ ಅಂತೇಳಿ ಹೇಳಿದ್ರು. ಎಲ್ಲರೂ ಹೇಳ್ತೀರ ಅಲ್ಲಲ್ವಿಯೋ. ಈ ಆಫೀಸರ್ ದೇವೇಂದ್ರ ತಿವಾರಿ ಹತ್ರ ನಿಂತು ಭಿನ್ನಹ ಮಾಡಿದ. मेरे परिवार के लिए, मेरे परिवार का जीवन के लिए मैं बहुत सुकून से नहीं हूँ, बहुत तकलीफ़ों में जा रहा हूँ. मेरे लिए भी आप यीशु मसीह के पास प्रार्थना करो. प्रेज़ द लॉर्ड जीसस. ಯಾವನು ಆತನ ಸಾಕ್ಷಿಯನ್ನು ಕೇಳಿದ್ರು ಹೈಯರ್ ಆಫೀಸರ್, ಆತನೇ ಸರೆಂಡರ್ ಆದ. ಎಂಥ ಸರ್ವಶಕ್ತನಾದ ದೇವರು. ಈ ಲೋಕದಲ್ಲಿ ಕೊಡಲ್ಪಟ್ಟಿರುವ ಯಾವ ನಾಮದಲ್ಲಿ ಕೂಡ ಏನಿಲ್ಲ, ರಕ್ಷಣೆ ಇಲ್ಲ. ಯೇಸು ನಾಮದಲ್ಲಿ ಮಾತ್ರ ರಕ್ಷಣೆ ಇದೆ ಎಂಬುದಾಗಿ ಈಗ ಗಂಡ ಹೆಂಡತಿ ಇಬ್ಬರು ಜಾಬ್ ಅವಳು ಗಂಡ ಮಾಡ್ತಾ ಇದ್ದಾನೆ, ಹೆಂಡತಿ ಸೇವೆ ಮಾಡ್ತಾ ಇದ್ದಾಳೆ. ಅನೇಕ ಜನರು, ಅನೇಕ ಎಲ್ಲ ದೊಡ್ಡ ಜಾತಿಯರು, ಚಿಕ್ಕ ಜಾತಿಯರು, ಹಿರಿಯರು, ಕಿರಿಯರು, ಪೆಂಟಿಕೋಸ್ಟ್ ಜನ ಎಲ್ಲ ಜನರು ಆತನ ಕಡೆ ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ, ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದಾರೆ. ಇಬ್ಬರು ಸ್ವಸ್ಥತೆ ಪ್ರಾರ್ಥನೆಗಳು ಮಾಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಕಣ್ಣನ್ನು ಮುಚ್ಚೋಣ, ದೇವರಿಗೆ ಸಮರ್ಪಿಸೋಣ. ಮಹೋನ್ನತನಾದ ದೇವರೇ, ಕರುಣಾಮಯನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ರಾಜ, ನನ್ನ ಸ್ವಾರ್ಥೆಯನ್ನು ಕೇಳಿರ್ತಕ್ಕಂಥ ಯೇಸು ಕ್ರಿಸ್ತನ ನಾಮದಲ್ಲಿರ್ತಕ್ಕಂಥ ಸಾಮರ್ಥ್ಯ ನಮ್ಮ ಭಕ್ತಿಯಲ್ಲೆಲ್ಲ, ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ. ಆ ಭೂಲೋಕಕ್ಕೆ ಕೊಡಲ್ಪಟ್ಟಿರ್ತಕ್ಕಂಥ ಆ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ನಂಬಿರ್ತಕ್ಕಂಥ, ನಿಮ್ಮ ಪೂರ್ವಜರು ನಂಬಿರ್ತಕ್ಕಂಥ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾದ ಎಲ್ ಶಡಾಯ್ ದೇವರ ಸೇವಕನಾಗಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನನ್ನು ದೇವರು ಮಹಿಮೆಪಡಿಸಿ ಆ ಮಹಿಮಾಪರಿತವಾದಂಥ ನಾಮದಿಂದಲೇ ಈತನು ಗುಣವಾದನು ಎಂಬುದಾಗಿ ಪೇತ್ರನು ಹೇಳಿದ ಹಾಗೆ ಧೈರ್ಯವಾಗಿ ಈ ಆಫೀಸರ್ ಸಾಕ್ಷಿ ಹೇಳಿದಕ್ಕಾಗಿ ದೇವರು ಪ್ರಭುತ್ವಗಳನ್ನು, ಸರ್ಕಾರಗಳನ್ನು, ಸರ್ಕಾರದಲ್ಲಿರುವ ಅಧಿಕಾರಿಗಳನ್ನು ಕದಲಿಸ್ತಾ ಇದ್ದಾನೆ, ಕರಗಿಸ್ತಾ ಇದ್ದಾನೆ, ರಕ್ಷಿಸ್ತಾ ಇದ್ದಾನೆ. ನನ್ನ ಪ್ರಾರ್ಥನೆಯನ್ನು ಕೇಳ್ತಕ್ಕಂಥ ನನ್ನ ಪರಮಪಿತನೇ, ನನ್ನನ್ನು ಕೇಳ್ತಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರು, ವಿಶ್ವಾಸಿಗಳು, ಭಕ್ತರು, ಶ್ರದ್ಧೆಯಿಂದ ಕೇಳತಕ್ಕಂಥವ್ರು, ಅವರ ಜೀವನದಲ್ಲಿ ಯಾರ್ಯಾರು ಇವತ್ತು ಯೇಸು ನಾಮದಲ್ಲಿ ಸಾಮರ್ಥ್ಯ ಇದೆ, ಪ್ರಾರ್ಥನೆ ಮಾಡೋದ್ರಿಂದ ದೇವರ ಅದ್ಭುತಗಳು ಮಾಡ್ತಾರೆ ಎಂಬುದಾಗಿ ಕೇಳತಕ್ಕಂಥ ಎಲ್ಲರೂ ಕರ್ತನೆ, ಇವತ್ತು ನನ್ನ ಜೊತೆಲಿ ಏಕೀಭವಿಸಿ ಪ್ರಾರ್ಥನೆ ಮಾಡೋದಾದರೆ ಅವರಿಗೆ ಗುಣವಾಗಲಿ ಕರ್ತನೆ. ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಅವರ ರೋಗಗಳನ್ನು ಗುಣಪಡಿಸು ಕರ್ತನೆ. ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ, ಅವರ ಬಡತನವನ್ನು ದೂರ ಮಾಡು ರಾಜ. ನಿನ್ನ ಗಾಯಗಳನ್ನು ಹಸ್ತವನ್ನು ಚಾಚಿ ಅವರ ಸಾಲವನ್ನು, ಅವರ ಚಿಂತೆಯನ್ನು, ಅವರ ಭಾರಗಳನ್ನು, ಅವರ ಭವಿಷ್ಯದ ಚಿಂತೆಯನ್ನು ಎಲ್ಲ ದೂರ ಮಾಡು ಕರ್ತನೆ. ಅವರಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ರಕ್ಷಣೆಯನ್ನು ಅನುಗ್ರಹಿಸು ರಾಜ.
ಕೊನೆಗೆ ನಿತ್ಯ ಜೀವ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್